Hi students, I am back with our next chapter from history, which is Jainism and Buddhism. Okay, Jainism and Buddhism, how did it arise? ಅಲ್ವಾ, ಜೈನಿಸಮ್ ಮತ್ತು ಬುದ್ಧಿಸಮ್ ಏನಿದೆ ನಮ್ಮ ಇಂಡಿಯಾದ್ರಲ್ಲಿ ಇರುವಂಥದ್ದು, ಹೌದಾ? ಇದು ಬೇರೆ ಕಂಟ್ರೀಸಿಂದ ಬಂದಿರೋದು ಅಲ್ಲ, ಹೌದಲ್ವಾ? ಇದು ಹೇಗೆ ಬಂತು? ಇಲ್ಲಿ ಇಂಡಿಯಾದ್ರಲ್ಲಿ ಬರೀ ಬುದ್ಧಿಸಮ್, ಬರೀ ಸನಾತನ ಧರ್ಮ ಹಿಂದೂಯಿಸಮ್ ಇತ್ತಲ್ಲ, ಜೈನಿಸಮ್ ಮತ್ತು ಬುದ್ಧಿಸಮ್ ಹೇಗೆ ಬಂತು ಅನ್ನೋದನ್ನೆಲ್ಲ ನಾವು ಇವತ್ತಿನ ಚಾಪ್ಟರಲ್ಲಿ ತಿಳ್ಕೊತೀವಿ, ಆಯಿತಾ? ಇವತ್ತಿನ ಈ ವಿಡಿಯೋದ್ರಲ್ಲಿ ನಾವು ತಿಳ್ಕೊತೀವಿ, ಓಕೆನಾ? ಚಾಪ್ಟರಿಗೆ ಹೋಗೋದಕ್ಕಿಂತ ಮುಂಚೆ ಮಕ್ಕಳೇ, ಈ ಚಾಪ್ಟರಲ್ಲಿ ನಾವು ಏನೇನು ಅರ್ಥ ಮಾಡ್ಕೊತೀವಿ ಅಂತ ನೋಡೋಣ. ದ ಬ್ಯಾಕ್ಗ್ರೌಂಡ್ ಆಫ್ ದಿ ರೈಸ್ ಆಫ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಬುದ್ಧಿಸಮ್ ಮತ್ತು ಜೈನಿಸಮ್ ಬರೋದಕ್ಕಿಂತ ಮುಂಚೆ ಏನಾಗಿತ್ತು, ಯಾವುದು ಕಾರಣದಿಂದ ಜೈನಿಸಮ್ ಮತ್ತು ಬುದ್ಧಿಸಮ್ ಬಂತು ಅನ್ನೋದನ್ನು ನೋಡೋಣ. ದ ಪ್ರಿನ್ಸಿಪಲ್ಸ್ ಆಫ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಬುದ್ಧಿಸಮ್ ಮತ್ತು ಜೈನಿಸಮಲ್ಲಿ ಬರುವಂತಹ ಏನು ಹೀರೋಸ್ ಇದ್ದಾರೆ, ಹೀರೋಸ್ ಅಂತಲೇ ಹೇಳ್ಬೋದು ಅವರಿಗೆ, ಅವರು ಏನೆಲ್ಲ ಪ್ರೀಚಿಂಗ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ, ಪ್ರಿನ್ಸಿಪಲ್ಸ್ ಕೊಟ್ಟಿದ್ದಾರೆ ಅಂತ. ದ ಸ್ಪ್ರೆಡ್ ಆಫ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಬುದ್ಧಿಸಮ್ ಮತ್ತು ಜೈನಿಸಮ್ಮು ಹೇಗೆ ನಮ್ಮ ಇಂಡಿಯಾದ್ರಲ್ಲಿ ಸ್ಪ್ರೆಡ್ ಆಯಿತು ಅನ್ನೋದನ್ನು ನೋಡ್ತೀವಿ, ಆಯಿತಾ? ಈಗ ನಾವು ಫಸ್ಟು ಏನು ಟೈಮ್ ವೇಸ್ಟ್ ಮಾಡಿಲ್ದಂಗೆ ಬ್ಯಾಕ್ಗ್ರೌಂಡಿಗೆ ಹೋಗೋಣ, ಆಯಿತಾ? ಇದರಲ್ಲೇ ನಮಗೆ ಏನೆಲ್ಲ ಗೊತ್ತಾಗಬೇಕು ಅದು ಗೊತ್ತಾಗ್ಬಿಡುತ್ತೆ, ಆಯಿತಾ? ಇಂಡಿಯಾ ಇಸ್ ಅ ಲ್ಯಾಂಡ್ ಆಫ್ ಮೆನಿ ಕಲ್ಚರ್ಸ್ ಆ್ಯಂಡ್ ರಿಲಿಜಿಯನ್ಸ್. ನಮಗೆ ಗೊತ್ತು, ನಮ್ಮ ಭಾರತ ಏನಿದೆ, ನಮ್ಮ ಇಂಡಿಯಾ ಏನಿದೆ, ಇದೇನು ತುಂಬ ಕಲ್ಚರಿಂದ ತುಂಬಿಕೊಂಡಿರುವಂಥದ್ದು. ಇದರ ಸ್ಪೆಷಾಲಿಟಿನೇ ಏನು, ಈ ನಮ್ಮ ಲ್ಯಾಂಡಲ್ಲಿ ಏನು ತುಂಬ ತರಹದ ಕಲ್ಚರ್ಸ್ ಇದೆ ಅಂತ. ದಿಸ್ ಡೈವರ್ಸ್ ಕಲ್ಚರ್ ಈಸ್ ನರಿಶ್ಡ್ ಬೈ ವೇರಿಯಸ್ ರಿಲಿಜನ್ಸ್. ಕಲ್ಚರ್ ಎಲ್ಲಿಂದ ಬರುತ್ತೆ ಮಕ್ಕಳೇ? ಒಂದೊಂದು ಕಲ್ಚರು ಬರೋದ್ರು ಒಂದೊಂದು ರಿಲಿಜಿಯನಿಂದ, ಹೌದಲ್ವಾ? ಈಗ ಹಿಂದೂಸ್ ಕಲ್ಚರೇ ಬೇರೆ, ಜೈನಿಸಮ್ ಕಲ್ಚರೇ ಬೇರೆ, ಬುದ್ಧಿಸಮ್ ಕಲ್ಚರೇ ಬೇರೆ, ಸಿಖ್ಸ್ ಕಲ್ಚರೇ ಬೇರೆ, ಆಯಿತಾ? ಮುಸ್ಲಿಮ್ಸ್ ಕಲ್ಚರೇ ಬೇರೆ, ಕ್ರಿಶ್ಚಿಯನ್ಸ್ ಕಲ್ಚರೇ ಬೇರೆ, ಎಲ್ಲದು ಕಲ್ಚರ್ಸ್ ಬೇರೆ ಬೇರೆ ಅಲ್ವಾ? ಇವರೆಲ್ಲ ಇಂಡಿಯಾದ್ರಲ್ಲಿ ಇರೋದ್ರಿಂದ ಇಂಡಿಯಾದ ಒಂದೊಂದು ಕಡೆನೂ ಒಂದೊಂದು ಥರ ಕಲ್ಚರ್ ಇದೆ, ಅದಕ್ಕೆ ಇದೇ ಇಂಡಿಯಾದ ಸ್ಪೆಷಾಲಿಟಿ, ಹೌದಲ್ವಾ? ಕಲ್ಚರಲ್ ಡೈವರ್ಸಿಟಿ ಇಸ್ ದ ಸ್ಪೆಷಾಲಿಟಿ ಆಫ್ ಇಂಡಿಯಾ. ನನಗೆ ಹೇಳಿದೆ, ಇಂಡಿಯಾದ ಸ್ಪೆಷಾಲಿಟಿ ಏನು, ಬೇರೆ ಬೇರೆ ಥರದ ಕಲ್ಚರ್ ಇರುವಂಥದ್ದೇ ಇಂಡಿಯಾದ ಸ್ಪೆಷಾಲಿಟಿ. ಅದು ಬರೋದೆಲ್ಲಿಂದ? ಬೇರೆ ಬೇರೆ ರಿಲಿಜಿಯನಿಂದ. ಡ್ಯೂರಿಂಗ್ ದ 6th century ಬಿಫೋರ್ ಕಾಮನ್ ಎರಾ, 2 new religions arose in ಗಂಗಾಟಿಕ್ ಪ್ಲೇನ್ಸ್. ಗಂಗಾಟಿಕ್ ಪ್ಲೇನ್ಸ್ ಅಂದರೆ ನಾವು ಮೊದಲೇ ಕಲ್ತಿದ್ದೀವಿ ಮಕ್ಕಳೇ, ಸೆಕೆಂಡ್ ಚಾಪ್ಟರಲ್ಲೆಲ್ಲ. ಗಂಗಾಟಿಕ್ ಪ್ಲೇನ್ಸ್ ಎಲ್ಲಿ ಬರುತ್ತೆ? ಈ ಥರ ನಮ್ಮ ಇಂಡಿಯಾದ ಬಾರ್ಡರ್ಸ್ ಬಂದಾಗ, ಈ ಥರ ಬಂದರೆ ಬಾರ್ಡರ್ಸು, ಹೀಗೆ ನಾನಿಲ್ಲಿ ಹಾಫ್ ಬಿಡಿಸಿದ್ದೀನಿ ಅಷ್ಟೇ, ಆಯಿತಾ? ಈ ಜಾಗ ಏನು ಬರುತ್ತೆ, ಇದು ಗಂಗಾಟಿಕ್ ಪ್ಲೇನ್, ಆಯಿತಾ? ಇದು ಏನು ಗಂಗಾಟಿಕ್. ಈ ಜಾಗದಲ್ಲಿ ಹುಟ್ಕೊಂಡಿರುವಂಥದ್ದು ಈ 2 ರಿಲಿಜಿಯನ್ಸ್, ಆಯಿತಾ? ಇದು ಗುಜರಾತ್ ಬಿಡಿಸಿರೋದು ನಾನಿಲ್ಲಿ, ಆಯಿತಾ? ಇಲ್ಲಿ ಹುಟ್ಕೊಂಡಿರುವಂಥದ್ದು ಇದೇನು ತಲೆಗಿಂತ ಒಂಚೂರು ಕೆಳಗೆ, ಇಂಡಿಯಾದ ತಲೆಭಾಗಕ್ಕಿಂತ ಒಂಚೂರು ಕೆಳಗೆ ಜಾಗದಲ್ಲಿ ಹುಟ್ಕೊಂಡಿರುವಂಥದ್ದು ಈ 2 ಜೈನಿಸಮ್ ಮತ್ತು ಬುದ್ಧಿಸಮ್ ಅನ್ನೋ ಧರ್ಮಗಳು, ಆಯಿತಾ? ನೆಕ್ಸ್ಟ್ ಹೋಗೋಣ. ದೇ ಆರ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ದೇ ಪ್ರೊಪಗೇಟೆಡ್ ಅಂದರೆ ಮಕ್ಕಳೇ ಸ್ಪ್ರೆಡ್ ಮಾಡಿದ್ದಾರೆ ಅನ್ನೋಂಥದ್ದು, ಆಯಿತಾ? ಇವ್ರು ಏನು ಸ್ಪ್ರೆಡ್ ಮಾಡಿದ್ದಾರೆ ನೋಡಿ, ಪೀಸ್, ಆಯಿತಾ? ಶಾಂತಿ. ನಾನ್ ವೈಲೆನ್ಸ್, ಇದು ಕೂಡ ಏನು ಶಾಂತಿ ಥರನೇ ಆಗುತ್ತೆ, ಅಂದರೆ ವೈಲೆನ್ಸ್ ಕ್ರಿಯೇಟ್ ಮಾಡಬಾರ್ದು, ಜಗಳ ಗಲಾಟೆ ಇದನ್ನೆಲ್ಲ ಕ್ರಿಯೇಟ್ ಮಾಡಬಾರ್ದು, ಆಯಿತಾ? ನೆಕ್ಸ್ಟ್ ಟಾಲರೆನ್ಸ್, ತಾಳ್ಮೆ. ಆ್ಯಂಡ್ ಅದರ್ ಹ್ಯೂಮನ್ ವ್ಯಾಲ್ಯೂಸ್, ಮತ್ತು ಬೇರೆ ಹ್ಯೂಮನ್ ವ್ಯಾಲ್ಯೂಸ್ಗಳನ್ನು ಇವ್ರೇನು ಮಾಡಿದ್ರು, ಸ್ಪ್ರೆಡ್ ಮಾಡಿದ್ರು. ದ ಮೇನ್ ರೀಸನ್ಸ್ ಫಾರ್ ದ ರೈಸ್ ಆಫ್ ದೀಸ್ ರಿಲಿಜಿಯನ್ಸ್ ವರ್ ದ ಸೋಷಿಯಲ್, ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ಪ್ರಾಕ್ಟೀಸ್ ಆಫ್ ದೋಸ್ ಪೀರಿಯಡ್. ಈ 2 ಏನಿದೆ ರಿಲಿಜಿಯನ್ಸ್ ಹೇಗೆ ಬಂತು ಅಂದರೆ ಮಕ್ಕಳೇ, ಆ ಟೈಮಲ್ಲಿ ಸೋಷಿಯಲ್, ಪೊಲಿಟಿಕಲ್ ಮತ್ತು ರಿಲಿಜಿಯಸ್ಸಲ್ಲಿ ಏನು ಪ್ರಾಕ್ಟೀಸ್ ನಡೀತಿತ್ತಲ್ಲ, ಅದರಿಂದ ಇದು 2 ರಿಲಿಜಿಯನ್ಸ್ ಬಂದಿರುವಂಥದ್ದು, ಆಯಿತಾ? ವಿತೌಟ್ ಎನಿ ರೀಸನ್ಸ್ ದೇರ್ ವರ್ ನೋ ನ್ಯೂ ಡೆವಲಪ್ಮೆಂಟ್ಸ್ ಇನ್ ಹಿಸ್ಟ್ರಿ, ಆಯಿತಾ? ಮಕ್ಕಳೇ, ಏನು ಚೇಂಜಸ್ ಇಲ್ಲದೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗೋದಿಲ್ಲ, ಹೌದಲ್ವಾ? ನಮ್ಮದೇ ಲೈಫಲ್ಲಿ ಈಗ ನಾವು ನೋಡಿ, ನಾವು ಬೇರೆಯವ್ರ ಥರನೇ ಏನು ಮಾಡಿದೆ, ಬೇರೆಯವ್ರ ಥರ ಅಂದರೆ ಎಲ್ಲರೂ
ಎಲ್ರಿದ್ದು ಹೇಳ್ತಿಲ್ಲ ನಾನು, ಒಂದು ಸ್ವಲ್ಪ ಜನ ಇರ್ತಾರಲ್ಲ ಅವರಿಗೆ ಲೈಫಲ್ಲಿ ಏನು ಮಾಡೋದು ಇಷ್ಟ ಇರಲ್ಲ, ಬರೀ ತಿನ್ನೋದು ಮಲ್ಗೋದು ಆಯಿತಾ, ಫ್ರೀಯಾಗಿ ನಮಗೆ ಬಿಟ್ಬಿಡಿ ನಾವು ಬರೀ ತಿನ್ಕೊಂಡು ಮಲ್ಕೊಂಡಿರ್ತೀವಿ ಅಂತಾರಲ್ಲ, ಆ ಥರ ಇದ್ದರೆ ನಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದು ಅಚೀವ್ಮೆಂಟ್ ಬರುತ್ತಾ? ಏನಾದರೂ ನಾವು ಮಾಡೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ನಾವೇನಾದರೂ ಮಾಡಬೇಕು ಅಂದರೆ ಅದ್ರ ಹಿಂದೆ ನಮ್ಮ ಏನಿರಬೇಕು, ನಾವೇನಾದರೂ ಅಚೀವ್ಮೆಂಟ್ ಮಾಡಿದ್ದೀವಿ ಅಂದರೆ ಅದ್ರ ಹಿಂದೆ ರೀಸನ್ ಇದ್ದೇ ಇರುತ್ತೆ, ಹೌದಲ್ವಾ. ನಮ್ಮ ಏನು ನಮ್ಮ ಕಷ್ಟ ಇರುತ್ತೆ ಅದ್ರ ಹಿಂದೆ, ನಮ್ಮ ಡೆಡಿಕೇಶನ್ ಇರುತ್ತೆ, ನಮ್ಮ ಪ್ರಯತ್ನ ಇರುತ್ತೆ ಅದ್ರ ಹಿಂದೆ, ಹೌದಲ್ವಾ. ಇದೆಲ್ಲ ಇದ್ದೇ ಇರುತ್ತೆ. ಹಾಗೆ ಒಂದು ಹಿಸ್ಟ್ರಿ ಬರಬೇಕು, ಒಂದು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅದ್ರ ಹಿಂದೆನೂ ಕೂಡ ರೀಸನ್ಸ್ ಇದ್ದೇ ಇದೆ ಅಂತ ಹೇಳ್ತಿದ್ದಾರೆ. ದೇರ್ ಆರ್ ಸ್ಟ್ರಾಂಗ್ ರೀಸನ್ಸ್ ಬಿಹೈಂಡ್ ಆಲ್ ಫೆನಾಮಿನಾ. ಏನೇನೆಲ್ಲ ನಡೆಯುತ್ತಲ್ಲ ಅದ್ರ ಹಿಂದೆ ಕೂಡ ರೀಸನ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್, ದ ಬ್ಯಾಕ್ಗ್ರೌಂಡ್ ಆಫ್ ದ ರೈಸ್ ಆಫ್ ಚೈನಿಸಮ್ ಆ್ಯಂಡ್ ಬುದ್ಧಿಸಮ್ ಕ್ಯಾನ್ ಬಿ ಸೀನ್ ಇನ್ ಇಮ್ಮೊಬೈಲೈಸ್ಡ್ ಸೋಷಿಯಲ್ ಸ್ಟ್ರಾಟಾ. ಇದು ಇಮ್ಮೊಬೈಲೈಸ್ಡ್ ಸೋಷಿಯಲ್ ಸ್ಟ್ರಾಟಾ ಅಂದರೆ ಏನು ಗೊತ್ತಾ ಮಕ್ಕಳೇ? ಒಂದಿಷ್ಟು ಜನ ಒಂದಿಷ್ಟು ಪ್ರಿನ್ಸಿಪಲ್ಸ್ನ ತಗೊಂಡು ನಡೀತಾರೆ, ಅದನ್ನೇ ಒಂದು ಬಾರ್ಡರ್ ಥರ ಕ್ರಿಯೇಟ್ ಮಾಡ್ಕೊತಾರೆ, ಆಯಿತಾ. ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಜನರಿಗೂ ಏನು ಹೇಳ್ತಾರೆ ಅದನ್ನೇ ಪಾಲಿಸಬೇಕು ಅಂತ ಹೇಳ್ತಾರಲ್ಲ, ಅದನ್ನು ನಾವು ಇಮ್ಮೊಬೈಲೈಸ್ಡ್ ಸೋಷಿಯಲ್ ಸ್ಟ್ರಾಟಾ ಅಂತ ಹೇಳ್ತೀವಿ. ಇದರ ಬ್ಯಾಕ್ಗ್ರೌಂಡ್ ಏನಂದರೆ, ಬುದ್ಧಿಸಮ್ ಮತ್ತು ಜೈನಿಸಮ್ ಬರುವ ಬ್ಯಾಕ್ಗ್ರೌಂಡ್ ಏನಂದರೆ, ಇದೊಂದು ಸ್ವಲ್ಪ ಜನಗಳು, ಆಯಿತಾ. ಇವ್ರು ಏನು ಮಾಡಿದ್ರು, ಒಂದಿಷ್ಟು ಪ್ರಿನ್ಸಿಪಲ್ಸ್ ಥರ ಕ್ರಿಯೇಟ್ ಮಾಡ್ಕೊಂಡು ಎಲ್ಲರೂ ಇದನ್ನು ಫಾಲೋ ಮಾಡಿದ್ರೆ ಚೆನ್ನಾಗಿರ್ತೀವಿ, ಚೆನ್ನಾಗಿ ಜೀವನ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಜನರನ್ನು ಇದನ್ನು ಫಾಲೋ ಮಾಡೋದಕ್ಕೆ ಅಕ್ಸೆಪ್ಟ್ ಮಾಡಿಸಿದ್ರಲ್ಲ, ಇದನ್ನು ಇಮ್ಮೊಬೈಲೈಸ್ಡ್ ಸೋಷಿಯಲ್ ಸ್ಟ್ರಾಟಾ ಅಂತ ಹೇಳ್ತೀವಿ. ಇಲ್ಲಿಂದ ಜೈನಿಸಮ್ ಮತ್ತು ಬುದ್ಧಿಸಮ್ ಏನಾಯಿತು, ಸ್ಟಾರ್ಟ್ ಆಯಿತು. ದ ಸಿಸ್ಟಮ್ ಆಫ್ ವರ್ಣ ಮೇಡ್ ದ ಲೈಫ್ ಆಫ್ ಶೂದ್ರ ಕಮ್ಯುನಿಟಿ ವೆರಿ ಡಿಫಿಕಲ್ಟ್. ನಮಗೆ ಗೊತ್ತು ವರ್ಣ ಸಿಸ್ಟಮ್ ನಾವು ಕಲ್ತಿದ್ದೀವಿ, ಏನು ಬ್ರಾಹ್ಮಣ, ಕ್ಷತ್ರಿಯ ಅಂತ ಹೇಳ್ಬಿಟ್ಟು ಲಾಸ್ಟ್ ಕ್ಯಾಟಗರಿ ಶೂದ್ರ ಬರುತ್ತಲ್ಲ, ಇವ್ರದ್ದು ಏನಿತ್ತು, ಇವ್ರ ಲೈಫ್ ತುಂಬ ಡಿಫಿಕಲ್ಟ್ ಇತ್ತು ಮಕ್ಕಳೇ ಸೊಸೈಟಿಯಲ್ಲಿ. ಯಾಕಂದರೆ ದ ಶೂದ್ರಾಸ್ ವರ್ ಕನ್ಸಿಡರ್ಡ್ ಆಸ್ ಲೇಬರ್ ಕ್ಲಾಸ್ ಆ್ಯಂಡ್ ದೆ ವೆರ್ ಓನ್ಲಿ ದ ಹೌಸ್ ಹೋಲ್ಡ್ ಲೇಬರರ್ ಆ್ಯಂಡ್ ಸ್ಕಿಲ್ಡ್ ವರ್ಕರ್ಸ್, ಆಯಿತಾ. ಇವ್ರನ್ನ ಏನು ಮಾಡಿದ್ರು, ಇವ್ರನ್ನ ಲೇಬರರ್ಸ್ ಆಗಿ ಇಟ್ಕೊಂಡಿದ್ರು ಈ ವರ್ಣ ಪೀರಿಯಡಲ್ಲಿ, ಆಯಿತಾ. ವರ್ಣ ಸಿಸ್ಟಮ್ ನಡೀತಿತ್ತಲ್ಲ ಆವಾಗ ಇವರನ್ನ ಏನಾಗಿ ಇಟ್ಕೊಂಡಿದ್ರು, ಲೇಬರರ್ಸ್ ಆಗಿ ಇಟ್ಕೊಂಡಿದ್ರು. ಅದಕ್ಕೆ ಇವರ ಲೈಫ್ ಏನಿತ್ತು ತುಂಬ ಡಿಫಿಕಲ್ಟ್. ಫಾರ್ ಎಕ್ಸಾಂಪಲ್ ಅವ್ರು ಏನು ಕೆಲಸ ಮಾಡಬೇಕಾಗಿತ್ತು ಗೊತ್ತಾ, ಇದು ಏನು ರೋಡ್ ಗೂಡ್ಸೋದು, ಆಯಿತಾ. ಆಮೇಲೆ ಅವಾಗೆಲ್ಲ ಇದು ಡ್ರೈನೇಜ್ ಸಿಸ್ಟಮ್ ಇದ್ದಿಲ್ಲ ಅಲ್ವಾ, ಮನೆಯಲ್ಲಿ ಏನೆಲ್ಲ ಕಸ ಇರುತ್ತೆ ಅದನ್ನೆಲ್ಲ ಇವ್ರು ಎತ್ಕೊಂಡು ಹೋಗಬೇಕಾಗಿತ್ತು, ಆಯಿತಾ. ಈ ವಾಶ್ರೂಮ್ಸ್ ಇದೆಲ್ಲ ತೊಳೆಯೋ ಕೆಲಸ ಇವ್ರದ್ದಾಗಿತ್ತು, ಈ ಚರಂಡಿ ಇದೆಲ್ಲ ಕ್ಲೀನ್ ಮಾಡೋ ಕೆಲಸ ಶೂದ್ರ ಅವ್ರದ್ದಾಗಿತ್ತು. ಈ ಥರ ಕೆಲಸ ಇವರಿಗೆ ಇರ್ತಿತ್ತು, ಆಯಿತಾ. ದ ವುಮೆನ್ ಆ್ಯಂಡ್ ದ ಶೂದ್ರಾಸ್ ವರ್ ಕನ್ಸಿಡರ್ಡ್ ಪ್ರೊಫೇನ್, ಅಂದರೆ ಅಪವಿತ್ರ ಅಂತ. ಪ್ರೊಫೇನ್ ಅಂದರೆ ಮಕ್ಕಳೇ ಅಪವಿತ್ರ ಅನ್ನೋದು, ಆಯಿತಾ. ವುಮೆನ್ ಮತ್ತು ಶೂದ್ರಾಸ್ನ ಏನಂತ ಕರಿತಿದ್ರು ಇವರು, ಅಪವಿತ್ರ ಅಂತ ಹೇಳಿ ಕರಿತಿದ್ರು. ದ ಅಗ್ರಿಕಲ್ಚರ್ ಬೇಸ್ಡ್ ಎಕಾನಮಿ ಹ್ಯಾಡ್ ಚೇಂಜ್ಡ್. ಅಗ್ರಿಕಲ್ಚರ್ ಬೇಸ್ಡ್ ಎಕಾನಮಿ ಇದ್ದಿದ್ದು ಚೇಂಜ್ ಆಯಿತು. ನ್ಯೂ ಸಿಟೀಸ್ ಹ್ಯಾಡ್ ಬೀನ್ ಗ್ರೋನ್. ಏನು ಹೊಸ ಸಿಟೀಸ್ ಡೆವಲಪ್ ಆಯಿತು. ಆಸ್ ದ ಸಿಟೀಸ್ ಗ್ರೋನ್, ಹೇಗೆ ಸಿಟೀಸ್ ಡೆವಲಪ್ ಆಯಿತು, ಟ್ರೇಡರ್ಸ್ ಬಿಕೇಮ್ ಪ್ರಾಮಿನೆಂಟ್, ಆಯಿತಾ. ಟ್ರೇಡರ್ಸ್ ಕೂಡ ಪ್ರಾಮಿನೆಂಟ್ ಆದರು. ಅನದರ್ ಇಂಪಾರ್ಟೆಂಟ್ ಚೇಂಜ್ ವಾಸ್ ದ ಚೇಂಜಿಂಗ್ ನೇಚರ್ ಆಫ್ ಅಡ್ಮಿನಿಸ್ಟ್ರೇಷನ್. ಮತ್ತೆ ಒಂದು ಚೇಂಜ್ ಬಂತು ಯಾವುದರಲ್ಲಿ, ಆಡಳಿತದ್ರಲ್ಲಿ. ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತದ್ರಲ್ಲೂ ಕೂಡ ಏನಾಯಿತು, ಚೇಂಜ್ ಆಯಿತು. ದ ಜನಪದಾಸ್ ಆ್ಯಂಡ್ ಮಹಾಜನಪದಾಸ್ ಇನ್ ದ ಗಂಗಾಟಿಕ್ ಪ್ಲೇನ್ಸ್ ಆರ್ ಗೆಟ್ಟಿಂಗ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಕಿಂಗ್ಶಿಪ್, ಆಯಿತಾ. ಈ ಗಂಗಾಟಿಕ್ ಪ್ಲೇನ್ ಜಾಗದಲ್ಲಿ ಏನು ಜನಪದ ಮತ್ತು ಮಹಾಜನಪದ. ಜನಪದ ಅಂದರೆ ಮಕ್ಕಳಿಗೆ ಗೊತ್ತಾ, ಏನು ಸಾಮಾನ್ಯ ಜನರ ಬಾಯಿಂದ ಬಾಯಿಗೆ ಹೋಗುತ್ತಲ್ಲ ಮಾತುಗಳು, ಗೀತೆಗಳು, ಇದನ್ನು ನಾವು ಜನಪದ ಅಂತ ಹೇಳ್ತೀವಿ, ಆಯಿತಾ. ಮತ್ತು ಮಹಾಜನಪದ ಏನು ಗಂಗಾಟಿಕ್ ಪ್ಲೇನಲ್ಲಿ ಸ್ಟಾರ್ಟ್ ಆಯಿತು, ಅದು ಗಂಗಾಟಿಕ್ ಪ್ಲೇನಲ್ಲಿ ಸ್ಟಾರ್ಟ್ ಆಗಿ ಅದು ಒಂದು ಕಿಂಗ್ಶಿಪ್ ಥರ ಡೆವಲಪ್ ಆಯಿತು. ಕಿಂಗ್ಶಿಪ್ ಅಂದರೆ ಮಕ್ಕಳೇ ಏನಂತಾರೆ ಅದಕ್ಕೆ, ಸ್ಟೇಟ್ ಥರ, ಆಯಿತಾ. ಕಿಂಗ್ಶಿಪ್ ಥರ ಇದ್ದಿದ್ದು ಏನಾಯಿತು, ಸ್ಟೇಟ್ ಥರ ಡೆವಲಪ್ ಆಯಿತು, ಆಯಿತಾ. ನೆಕ್ಸ್ಟ್ ಏನಾಯಿತು, ದ ಬ್ಯಾಕ್ಗ್ರೌಂಡ್ ಟೆಲ್ಸ್ ಅಸ್ ಹೌ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಬಿಕೇಮ್ ಪಾಪ್ಯುಲರ್. ಇದು ಎಲ್ಲ ನಮಗೆ ಹೇಳುತ್ತೆ ಜೈನಿಸಮ್ ಮತ್ತು ಬುದ್ಧಿಸಮ್ ಹೇಗೆ ಪಾಪ್ಯುಲರ್ ಆಯಿತು ಅಂತ. ಬಿಕಾಸ್ ದ ನ್ಯೂ ಕಿಂಗ್ಸ್ ಫ್ರಮ್ ಜನಪದ ಕಮ್ಯುನಿಟೀಸ್, ದ ಟ್ರೇಡರ್ಸ್ ಆ್ಯಂಡ್ ಕ್ಲಾನ್ ಆರ್ಟಿಸನ್ಸ್ ಗೇವ್ ಸ್ಟ್ರೆಂತ್ ಟು ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಏನಾಯಿತು ಅಂದರೆ ನ್ಯೂ ಕಿಂಗ್ಸ್ ಬಂದ್ರಲ್ಲ, ಅವ್ರು ಏನು ಮಾಡಿದ್ರು, ಜನಪದ ಕಮ್ಯುನಿಟಿಯಿಂದ ಏನು ಕಿಂಗ್ಸ್ ಹೊಸ ಕಿಂಗ್ಸ್ ಬಂದ್ರಲ್ಲ ಅವರು, ಮತ್ತು ಟ್ರೇಡರ್ಸ್ ಏನಿದ್ರಲ್ಲ
ವ್ಯವಹಾರ ಮಾಡೋರು, ಮತ್ತು ಕ್ಲಾನ್ ಆರ್ಟಿಸನ್ಸ್. ಕ್ಲಾನ್ ಅಂದರೆ ಮಕ್ಕಳೇ ಈ ಒಂದೊಂದೇ ಬೇರೆ ಬೇರೆಯವರು ಆ ಫ್ಯಾಮಿಲಿಗೆ ರಿಲೇಟೆಡ್ ಅಥವಾ ಆ ಕಮ್ಯುನಿಟಿಗೆ ಸೇರ್ಕೊಂಡು ಬರ್ತಾರಲ್ಲ ಫ್ಯಾಮಿಲೀಸ್, ಅವ್ರನ್ನ ನಾವು ಕ್ಲಾನ್ ಅಂತ ಹೇಳ್ತೀವಿ. ಅವ್ರವ್ರೇ ಈಗ ಅಕ್ಕಪಕ್ಕನೇ ಒಂದೊಂದು ಫ್ಯಾಮಿಲಿ ಇರುತ್ತೆ, ಅಜ್ಜ ಆದ್ಮೇಲೆ ಅವರೇ ಡಿವೈಡ್ ಆಗಿರ್ತಾರೆ, ಆಮೇಲೆ ಅಲ್ಲಿ ಫ್ಯಾಮಿಲೀಸ್ ಇರುತ್ತಲ್ಲ ಆ ಥರ ಆಯ್ತಾ. ಅದೇ ಫ್ಯಾಮಿಲಿ ಆದರೆ ಬೇರೆ ಬೇರೆ ಜನ ಆಯ್ತಾ, ಅವರೆಲ್ಲ ಒಂದು ರಿಲೇಟೆಡ್, ಅವರು ಕೂಡ ರಿಲೇಟ್ ಆಗಿರ್ತಾರೆ, ಅದನ್ನ ಕ್ಲಾನ್ ಅಂತ ಹೇಳ್ತೀವಿ. ಆ ಥರ ಆರ್ಟಿಸನ್ಸ್ ಅಂದ್ರೆ ಕೈಗಾರಿಕೆ ಕೆಲಸಗಳು ಮಾಡೋರು ಏನಿದ್ರು ಜೈನಿಸಮ್ ಮತ್ತೆ ಬುದ್ಧಿಸಮ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು. ಅವರಿಂದ ಜೈನಿಸಮ್ ಮತ್ತೆ ಬುದ್ಧಿಸಮ್ ಜಾಸ್ತಿ ಸ್ಪ್ರೆಡ್ ಆಯಿತು. ಬೋತ್ ದ ರಿಲಿಜಿಯಸ್ ಡಿಕ್ಲೇರ್ಡ್ ದಟ್ ಡಿಸೈರ್ ಇಸ್ ದ ರೂಟ್ ಕಾಸ್ ಫಾರ್ ದ ಪ್ರಾಬ್ಲಮ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಡಿಸೈರ್ ಅಂದ್ರೆ ಏನು ಗೊತ್ತಾ ಮಕ್ಕಳೇ, ಬೇಕು ಅನ್ನುವಂಥದ್ದು ಆಯ್ತಾ. ಇದೇನು ಬೇಕು ಅನ್ನುವಂಥ ಹಠ ಇದೆಯಲ್ಲ, ಇದೇ ಏನು ನಮ್ಮ ರೂಟ್ ಅಂತ ಹೇಳಿದ್ರು ಇವರು. ಇದು ಬಿಟ್ಟರೆ ಏನು ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಇದೇ ಒಂದು ರೂಟ್. ಈ ಡಿಸೈರ್ ಅನ್ನು, ಬೇಕು ಅನ್ನುವಂಥ ಪದ ಏನಿದೆ, ಬೇಕು ಅನ್ನುವಂಥ ಏನು ಫೀಲ್ ಇದೆ ನಮ್ಮಲ್ಲಿ, ಅದು ಬಿಟ್ಟರೆ ಹ್ಯೂಮನ್ ಬೀಯಿಂಗ್ಸಿನ ಎಲ್ಲ ಪ್ರಾಬ್ಲಮ್ಸು ಏನಾಗುತ್ತೆ, ಹೋಗ್ಬಿಡತ್ತೆ ಅಂತ ಹೇಳಿದ್ರು. ದೇ ಅಪೋಸ್ ಅಕ್ಯುಮುಲೇಷನ್ ಆಫ್ ವೆಲ್ತ್ ಆಯ್ತಾ. ಇವ್ರು ಏನು ಮಾಡಿದ್ರು, ಅಪೋಸ್ ಮಾಡಿದ್ರು. ಏನು, ಇನ್ಕ್ರೀಸ್. ಈಗೇನು ದುಡ್ಡು ಬರ್ತಿದೆ, ಹಣ ಬರ್ತಿದ್ರೆ ಇನ್ನೂ ಗಳಿಸ್ಬೇಕು, ಇನ್ನೂ ಜಾಸ್ತಿ ಮಾಡ್ಕೊಳ್ಬೇಕು, ಇನ್ನೂ ವೆಲ್ದಿ ಆಗಬೇಕು ಪರ್ಸನ್, ಇದು ಇರತ್ತಲ್ಲ, ಇದನ್ನ ಇವರು ಏನು ಅಪೋಸ್ ಮಾಡಿದ್ರು, ಬೇಡ ಅನ್ನುವಂಥದ್ದನ್ನ ಹೇಳಿದ್ರು. ಲಕ್ಸುರಿಯಸ್ ಲೈಫ್ ಸ್ಟೈಲ್ ಆ್ಯಂಡ್ ಅಪ್ಹೆಲ್ಡ್ ಸಿಂಪಲ್ ಪ್ಯೂರ್ ಫ್ಯಾಮಿಲಿ ಲೈಫ್. ಲಕ್ಸುರಿ ಆಗಿರುವಂಥ ಲೈಫ್ ಬೇಡ, ವೆಲ್ದಿ ಲೈಫ್ ಬೇಡ, ಸಿಂಪಲ್ ಆಗಿ ಒಂದು ಫ್ಯಾಮಿಲಿ ಜೊತೆ ಸಿಂಪಲ್ ಆಗಿ ಲೈಫು ಇರಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ದ ಪ್ರೀಚ್ ದೇರ್ ಪ್ರಿನ್ಸಿಪಲ್ಸ್ ಇನ್ ಪಾಲಿ ಆ್ಯಂಡ್ ಪ್ರಾಕೃತ್ ಲ್ಯಾಂಗ್ವೇಜ್ ಇನ್ಸ್ಟೆಡ್ ಸ್ಯಾನ್ಸ್ಕ್ರಿಟ್. ಏನು ಮಾಡಿದ್ರು ಇವರು, ಪ್ರಿನ್ಸಿಪಲ್ಸ್ನ ಏನು ಮಾಡಿದ್ರು, ಪ್ರೀಚ್ ಮಾಡಿದ್ರು ಆಯ್ತಾ. ಪ್ರೀಚ್ ಅಂದರೆ ಮಕ್ಕಳೇ, ಈಗ ನಾನೇನು ನನ್ನದಿಂದ ನನ್ನ ಒಳಗಿರುವಂಥದ್ದನ್ನ ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ತೀನಲ್ಲ, ಯಾರು ನನಗೆ ಹೇಳ್ಕೊಟ್ಟಿರುವಂಥದ್ದಲ್ಲ, ನಾನು ಕಲ್ತಿರೋದು, ನನ್ನಿಂದನೇ ಅದು ಬಂದಿರೋದು, ನಾನು ನಿಮಗೆ ಹೇಳ್ತೀನಲ್ಲ ಡೈರೆಕ್ಟಾಗಿ, ಅದನ್ನ ಪ್ರೀಚಿಂಗ್ಸ್ ಅಂತ ಹೇಳ್ತೀವಿ. ಟೀಚಿಂಗ್ಸ್ ಅನ್ನಲ್ಲ, ಪ್ರೀಚಿಂಗ್ಸ್ ಅಂತ ಹೇಳ್ತೀವಿ ಆಯ್ತಾ. ಅದ್ರ ಸ್ಪೆಲ್ಲಿಂಗ್ ಇದು. ಇದು ಪ್ರೀಚಿಂಗ್ಸ್ ಆಯ್ತಾ. ನನ್ನಿಂದ ಡೈರೆಕ್ಟ್ ಆಗಿ ನಾನು ನಿಮಗೆ ಹೇಳುವಂಥದ್ದನ್ನ ಪ್ರೀಚಿಂಗ್ಸ್ ಅಂತ ಹೇಳ್ತೀವಿ. ಪ್ರೀಚ್ಡ್. ಏನು ಪ್ರೀಚ್ ಮಾಡಿದ್ರು ಇವರು, ಪ್ರಿನ್ಸಿಪಲ್ಸ್ನ ಕೊಟ್ಟರು. ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಕ್ಕಳೇ, ಪಾಲಿ ಮತ್ತೆ ಪ್ರಾಕೃತ್ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟರು. ಪಾಲಿ ಆ್ಯಂಡ್ ಪ್ರಾಕೃತ್ ಲ್ಯಾಂಗ್ವೇಜ್ ಅಲ್ಲಿ ಇವ್ರು ಏನು ಮಾಡಿದ್ರು, ಪ್ರೀಚಿಂಗ್ಸ್ನ ಕೊಟ್ಟರು. ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಆರ್ ಕನ್ಸಿಡರ್ಡ್ ಆಸ್ ಶ್ರಮಾನಿಕ್ ಟ್ರೆಡಿಷನ್ ಆಯ್ತಾ. ಇವರೇನು ನಾನ್ ವೇದಿಕ್ ಆಯ್ತಾ. ಇದು ವೇದಗಳಿಂದ ಇದು ಸ್ಟಾರ್ಟ್ ಆಗಿರುವಂಥದ್ದಲ್ಲ. ಇದು ಯಾವ್ದ್ರಿಂದ ಸ್ಟಾರ್ಟ್ ಆಗಿರೋದು, ಫಿಲಾಸಫರ್ಸ್ ಇಂದ ಆಯ್ತಾ. ಮೂವ್ಮೆಂಟ್ ಇನ್ ಇಂಡಿಯಾ, ಇದು ನಾನ್ ವೇದಿಕ್ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ಅದಕ್ಕೆ ಜೈನಿಸಮ್ ಮತ್ತೆ ಬುದ್ಧಿಸಮ್ನ ನಾವು ಏನಂತ ಕರಿತೀವಿ, ಶ್ರಮಾನಿಕ್ ಟ್ರೆಡಿಷನ್ ಅಂತ ಕರಿತೀವಿ. ಇದು ವೇದಗಳಿಂದ ಬಂದಿರುವಂತಹ ಟ್ರೆಡಿಷನ್ ಅಲ್ಲ ಆಯ್ತಾ. ಇದು ಫಿಲಾಸಫರ್ಸ್ ಇಂದ ಬಂದಿರುವಂಥದ್ದು ಆಯ್ತಾ. ಇದು ಮಕ್ಕಳೇ ಇಲ್ಲಿ ಒಂದು ಹೇಳಿದ್ರು ಇವರು ಏನಂತ, ದೇ ಅಪೋಸ್ ಅಕ್ಯುಮುಲೇಷನ್ ಅಂದರೆ ಇನ್ಕ್ರೀಸ್ ಆಫ್ ವೆಲ್ತ್ನ ಇವರು ಅಪೋಸ್ ಮಾಡಿದ್ರು. ಮಕ್ಕಳೇ ಒಂದ್ಸತಿ ಯೋಚನೆ ಮಾಡಿ, ಈ ಏನು ನಮ್ಮ ದೇಶಗಳಲ್ಲಿ ಅಥವಾ ವಿದೇಶಗಳಲ್ಲಿ ಎಲ್ಲೇ ಇರಲಿ ಆಯ್ತಾ, ಏನು ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರಲ್ಲ, ಇವರು ಕೂಡ ಒಂದು ಸಿಂಪಲ್ ಲೈಫ್ನ, ಫಾರ್ ಎಕ್ಸಾಂಪಲ್ ಟಾಟಾ ಇದ್ರು ನೋಡಿ, ಎಷ್ಟು ಸಿಂಪಲ್ ಲೈಫ್. ನೀವು ಟಾಟನ್ ಬಗ್ಗೆ ಹುಡುಕಿ ನೋಡಿ, ಅವರು ಹೇಗಿದ್ರು ಅವ್ರ ಲೈಫ್ ಸ್ಟೈಲು ಅಂತ ಆಯ್ತಾ. ಅವರು ತುಂಬ ಏನು ಬಡವರಿಗೆ ಇವರಿಗೆಲ್ಲ ತುಂಬ ಹೆಲ್ಪ್ ಮಾಡೋ ಪರ್ಸನ್ ಅವರು ಆಯ್ತಾ. ಎಲ್ಲರೂ ದೊಡ್ಡ ಏನು ವೆಲ್ದಿ ಪರ್ಸನ್ಸ್ ಇದ್ದಾರೆ, ರಿಚ್ ಪೀಪಲ್ ಇದ್ದಾರೆ. ಇವರೆಲ್ಲ ಒಂದ್ಸತಿ ಥಿಂಕ್ ಮಾಡಿದ್ರೆ ಏನು ಮನುಷ್ಯನಿಗೆ ಏನು ಬೇಕು ಮಕ್ಕಳೇ, ಇದು ಇವ್ರು ಹೇಳ್ದಂಗೆ ಬೇಕು ಅನ್ನೋದು ಡಿಸೈರ್, ಬೇಕು ಅನ್ನೋದು ಏನಿದೆ ಇದನ್ನು ತೆಗೆದುಬಿಟ್ರೆ ಹ್ಯೂಮನ್ ಲೈಫು ತುಂಬ ಈಸಿ ಆಗಿಬಿಡುತ್ತೆ, ಹೌದಲ್ವಾ. ಬೇಕು ಅನ್ನೋದು ಫಸ್ಟ್ ತೆಗಿಬೇಕು. ಹಾಗೆ ಈ ದೊಡ್ಡ ವೆಲ್ದಿ ಪರ್ಸನ್ಸ್ ಏನಿದ್ದಾರೆ, ಇವರು ಆ ಆಸೆಗಳನ್ನೆಲ್ಲ ಬಿಟ್ಟು ಅವರು ಕೂಡ ಒಂದು ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡಿದ್ರೆ, ಅವರಲ್ಲಿರುವಂತಹ ಹಣವನ್ನು ಇದೇನು ಬೇರೆ ಪೂರ್ ಪೀಪಲ್ ಇರ್ತಾರಲ್ಲ ಅವರಲ್ಲೂ ಒಂಚೂರು ಇವರು ಶೇರ್ ಮಾಡಿದ್ರೆ, ಅವರಿಗೂ ಊಟ ತಿಂಡಿ ಆಯಿತಾ, ಈ ಥರ ಸಿಗುವಂಥದ್ದು, ಬಟ್ಟೆ ನೀರು ಶೆಲ್ಟರ್ ಸಿಗುವಂಥ ವ್ಯವಸ್ಥೆ ಮಾಡಿದ್ರೆ ಯಾರಿಗೂ ಕಷ್ಟ ಅನ್ನೋದೇ ಇರಲ್ಲ, ಹೌದಲ್ವಾ. ದೇವರು
ಯಾರಿಗೆ ಕೊಟ್ಟಿದ್ದಾನೆ ಅವ್ರೊಂಚೂರು ಮನಸ್ಸು ದೊಡ್ಡದು ಮಾಡಿಬಿಟ್ರೆ ಯಾರಿಗೂ ಕಷ್ಟನೇ ಬರಲ್ಲ, ಹೌದಲ್ವಾ? ಇದನ್ನೆಲ್ಲ ಒಂಚೂರು ಥಿಂಕ್ ಮಾಡುವಂತಹ ವಿಷಯ ಇದು. ಇವರು ಎಷ್ಟು ಚೆನ್ನಾಗಿ ರಿಲಿಜನಲ್ಲಿ ಹೇಳಿದ್ದಾರೆ, ಫಸ್ಟ್ ಡಿಸೈರ್ ಬೇಕು ಅನ್ನೋದನ್ನ ಬಿಡಿ, ಎಲ್ಲ ಪ್ರಾಬ್ಲಮ್ಸು ಕೂಡ ಸಾಲ್ವ್ ಆಗುತ್ತೆ. ಹಾಗೆ ಒಂದು ಸಿಂಪಲ್ ಲೈಫ್ನ ಲೀಡ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಏನು ವೆಲ್ದಿ ಲೈಫ್ನ ಬೇಡ, ಅಪೋಸ್ ಮಾಡಿದ್ದಾರೆ, ಬೇಡ ಆ ಥರ ಲೈಫು ಅಂತ ಹೇಳ್ಬಿಟ್ಟು. ಆಯಿತಾ, ಈಗ ನಾವು ನೋಡೋಣ ಡೈರೆಕ್ಟಾಗಿ ಜೈನಿಸಮ್ ಬಗ್ಗೆ ಓದೋಣ, ಆಮೇಲೆ ಬುದ್ಧಿಸಮ್ ಬಗ್ಗೆ ತಿಳ್ಕೊಳ್ಳೋಣ. ಆಯಿತಾ, ಫಸ್ಟ್ ಜೈನಿಸಮ್ ಈಸ್ ಒನ್ ಆಫ್ ದ ವೆರಿ ಏನ್ಷಿಯಂಟ್ ರಿಲಿಜನ್. ಏನ್ಷಿಯಂಟ್ ಅಂದರೆ ಪುರಾತನ ಕಾಲದ ರಿಲಿಜನ್ ಇದು, ಹೌದಾ? ಈಗ ಸ್ಟಾರ್ಟ್ ಆಗಿರುವಂಥದ್ದಲ್ಲ, ಇದು ಒಂದು ಪುರಾತನ ಕಾಲದ ರಿಲಿಜಿಯನ್. ಇದೊಂದು ಏನ್ಷಿಯಂಟ್ ರಿಲಿಜನ್, ಓಕೆನಾ? ಟ್ರೆಡಿಷನಲಿ ದ ಜೈನ್ಸ್ ಬಿಲೀವ್ಡ್ ಇನ್ ದ ಎಕ್ಸಿಸ್ಟೆಂಟ್ ಆಫ್ 24 ತೀರ್ಥಂಕರಾಸ್. ಆಯ್ತಾ ಮಕ್ಕಳೇ, ಇವರು ಜೈನ್ಸ್ ಏನಿದಾರಲ್ಲ, ಜೈನಿಸಮ್ನ ಫಾಲೋ ಮಾಡೋರನ್ನ ಜೈನ್ಸ್ ಅಂತ ಹೇಳ್ತೀವಿ. ಆಯ್ತಾ, ಈ ಜೈನ್ಸ್ ಏನಿದ್ದಾರೆ ಇವರು ಏನಂತ ಬಿಲೀವ್ ಮಾಡ್ತಾರೆ ಅಂದರೆ, ಏನಂತ ನಂಬ್ತಾರೆ ಅಂದರೆ 24 ತೀರ್ಥಂಕರಾಸ್ ಇದ್ದಾರೆ ಅಂತ. 24 ತೀರ್ಥಂಕರಾಸ್ ಅದರಲ್ಲಿರುವಂಥದ್ದು ಜೈನಿಸಮಲ್ಲಿ. ಆಯಿತಾ, 24 ತೀರ್ಥಂಕರಾಸ್ ಅಂದರೆ ಮಕ್ಕಳೇ ಸ್ಪಿರಿಚುವಲ್ ಟೀಚರ್ಸ್. ಈ ಜೈನಿಸಮ್ ಬಗ್ಗೆ ಒಂದು ಒಂದು ಜೈನಿಸಮ್ನ ಹೇಗೆ ನಡೆಸಬೇಕು, ಜೈನಿಸಮ್ ಅಂದರೆ ಏನು ಅಂತ ಕ್ರಿಯೇಟ್ ಮಾಡಿದಾರಲ್ಲ, ಜನರಿಗೆ ತಿಳಿಸಿದಾರಲ್ಲ, ತಿಳುವಳಿಕೆ ಕೊಟ್ಟಿದ್ದಾರಲ್ಲ, ಪ್ರೀಚಿಂಗ್ಸ್ ಕೊಟ್ಟಿದ್ದಾರಲ್ಲ, ಅವ್ರನ್ನ ನಾವು ಆ ಟೀಚರ್ಸ್ನ ನಾವು ಏನಂತ ಕರಿತೀವಿ? ತೀರ್ಥಂಕರಾಸ್ ಅಂತ ಕರಿತೀವಿ. ಆಯಿತಾ, ಆ ತೀರ್ಥಂಕರಾಸ್ ಎಷ್ಟಿದ್ದಾರೆ ಜೈನಿಸಮಲ್ಲಿ? 24 ಇದ್ದಾರೆ. ಆಯಿತಾ, ಅದ್ರಲ್ಲಿ ಬಂದ್ಬಿಟ್ಟು ರಿಷಭಾಂತ ವಾಸ್ ದ ಫಸ್ಟ್ ತೀರ್ಥಂಕರ, ವೇರ್ ಆಸ್ ಪಶ್ವನಾಥ ವಾಸ್ ದ 23rd ತೀರ್ಥಂಕರ. ರಿಷಭಾಂತ ಅನ್ನೋರು ಏನು ಫಸ್ಟ್ ಋಷಭನಾಥ ಎನ್ನಿವರು ಫಸ್ಟ್ ತೀರ್ಥಂಕರ. ಮತ್ತೆ ಪಶ್ವನಾಥ ವಾಸ್ 23rd ತೀರ್ಥಂಕರ. ಓಕೆನಾ, ರಿಷಭನಾಥ ಫಸ್ಟ್ ತೀರ್ಥಂಕರ, ಪರ್ಶ್ವನಾಥ 23rd, ಪರ್ಶ್ವನಾಥ 23rd ತೀರ್ಥಂಕರ. ಆಯ್ತಾ, ನೆಕ್ಸ್ಟ್ ಪರ್ಶ್ವನಾಥ ವಾಸ್ ಬಾರ್ನ್ ಆಸ್ ದ ಸನ್ ಆಫ್ ಕಿಂಗ್ ಅಶ್ವಸೇನ. ಓಕೆನಾ, ಅಶ್ವಸೇನ ಅನ್ನುವವರ ಕಿಂಗಿನ ಮಗ ಯಾರು? ಇವರು ಪರ್ಶ್ವನಾಥ. ಇವರ ತಂದೆ ಹೆಸರು ಏನು? ಅಶ್ವಸೇನ. ಆಯ್ತಾ ಮಕ್ಕಳೇ, ಅಶ್ವಸೇನ ಅನ್ನೋ ಕಿಂಗು ಯಾವ್ದ್ರಲ್ಲಿ ಬರ್ತಾರೆ ಗೊತ್ತಾ ನಿಮಗೆ? ಇವರು ಮಹಾಭಾರತದಲ್ಲಿ ಬರುವಂತಹ ಒಂದು ಕಿಂಗ್. ಆಯ್ತಾ, ಅವರ ಮಗ ಪರ್ಶ್ವನಾಥ. ಆಯ್ತಾ, ನೆಕ್ಸ್ಟ್ ಇವ್ರು ಯಾವಾಗ ಬರುವಂಥದ್ದು? 8th ಸೆಂಚುರಿಯಲ್ಲಿ. ಇಟ್ ಈಸ್ ಬಿಲೀವ್ ದಟ್ ಹಿ ರಿನೌನ್ಸ್ಡ್ ಆಲ್ ಲಕ್ಸುರಿ ಆ್ಯಂಡ್ ಇಂಟೆಲಿಜೆನ್ಸ್ ಆ್ಯಂಡ್ ಅಟೈನ್ಡ್ ಇಮ್ಮೊರಾಲಿಟಿ. ಇವ್ರು ಏನು ಮಾಡಿದ್ರು? ಎಲ್ಲದನ್ನು ಲಕ್ಸುರಿ ಲೈಫ್. ಕಿಂಗಿನ ಮಗ ಅಂದರೆ ಸಖತ್ತು ಲಕ್ಸುರಿ ಲೈಫ್, ಹೌದಲ್ವಾ? ನಾವು ಕೂಡ ಈಗ ಲೀಡ್ ಮಾಡ್ತಿಲ್ಲ ಆ ಲೈಫ್ನ. ಅವರು ಆ ಕಾಲದಲ್ಲೇ ಕಿಂಗಿನ ಮಕ್ಕಳೆಲ್ಲ ಲೀಡ್ ಮಾಡ್ತಿದ್ರು, ಹೌದಲ್ವಾ? ಅಂಥ ಒಳ್ಳೆ ಲೈಫ್ನ ಈಗ ನಮ್ಮ ಲೈಫ್ ಎಷ್ಟು ಸುಖವಾಗಿದೆ, ಹೌದಲ್ವಾ? ನಮಗೆ ಜಾಸ್ತಿ ಏನು ಕಷ್ಟ ಇಲ್ಲ, ಬರೀ ಏನು ಓದಬೇಕು, ಏನಾದರೂ ನಾವು ಒಂದು ಅಚೀವ್ ಮಾಡಬೇಕು. ಆಯಿತಾ, ಒಂದು ರಿಲೀಜಿಯಸ್ ಆಗಿ ತಂದೆ ತಾಯಿಗೆ ಏನು ತೊಂದರೆ ಕೊಟ್ಟಿಲ್ದಂಗೆ ಬದುಕೊಂಡು ಹೋದ್ರೇ ನಮ್ಮೊಂದು ಬೆಸ್ಟ್ ಲೈಫ್ ಅಂತ ನಾವು ಈಗ ಕನ್ಸಿಡರ್ ಮಾಡಿದ್ದೀವಿ. ಅದೇ ನಮಗೆ ಅಷ್ಟು ಕಷ್ಟಗಳಿಲ್ಲ. ಆದರೆ ಇವರೇನು ಕಿಂಗಿನ ಮಗ ಆಗಿದ್ರು, ಹೌದಾ? ಇವ್ರದ್ದು ಇನ್ನೂ ಎಷ್ಟು ಬೆಟರ್ ಆಗಿರ್ತಿತ್ತು ಲೈಫ್, ಹೌದಲ್ವಾ? ಅಂಥ ಲಕ್ಸುರಿ ಲೈಫ್ನ ಇವರು ಬಿಟ್ಬಿಟ್ಟು ಏನು ಮಾಡಿದ್ರು? ರಿಲಿಜಿಯಸ್ ಕಡೆಗೆ ಬಂದರು. ಆಯಿತಾ, ಹಿ ರಿನೌನ್ಸ್ಡ್ ಸೊಸೈಟಿ ಆ್ಯಂಡ್ ಬಿಕಮ್ ಅ ಹರ್ಮಿಟ್. ಹರ್ಮಿಟ್ ಅಂದರೆ ಮಕ್ಕಳೇ ಫುಲ್ಲು ರಿಲಿಜಿಯಸ್ ಆಗಿ
ಪ್ರೀಚಿಂಗ್ಸ್ ಕೊಡುವಂಥದ್ದು ಆಯಿತಾ. ರಿಲಿಜನಿಗೋಸ್ಕರನೇ ಬದುಕುವಂಥದ್ದು. ನನಗೇನು ಏನು ಇದು ವರ್ಲ್ಡಲ್ಲಿ ಏನು ನಡೀತಿದೆ, ನಾನು ಏನು ಮಾಡಬೇಕು ಇದೆಲ್ಲ ಬೇಡ, ನಾನೊಂದು ರಿಲಿಜಿಯನ್ ಪರ್ಸನ್ ಆಗಿಬಿಟ್ಟೆ ಬದುಕಬೇಕು, ಸಾಯ್ಬೇಕು ಅಂತಾರಲ್ಲ ಅವ್ರನ್ನ ಹರ್ಮಿಟ್ ಅಂತ ಹೇಳ್ತೀವಿ. ಹಿ ಪ್ರೀಚ್ಡ್ 4 ಪ್ರಿನ್ಸಿಪಲ್ಸ್ ಫಾರ್ ಅ ಪೀಸ್ಫುಲ್ ಲೈಫ್. ಇವರು ಒಂದು 4 ಪ್ರಿನ್ಸಿಪಲ್ಸ್ಗಳನ್ನು ಹೇಳಿದ್ದಾರೆ ಯಾವುದಕ್ಕೆ, ಒಂದು ಪೀಸ್ಫುಲ್ ಲೈಫ್ನ ಲೀಡ್ ಮಾಡೋದಕ್ಕೆ. ಅದು ಯಾವುದು 4 ಅಂದರೆ ನಾನ್ ವೈಲೆನ್ಸ್, ಇವರು ಪರ್ಶ್ವನಾಥ ಕೊಟ್ಟಿರುವಂಥದ್ದು 4 ಪ್ರೀಚಿಂಗ್ಸ್ ಆಯಿತಾ. ಒಂದು ಬಂದ್ಬಿಟ್ಟು ನಾನ್ ವೈಲೆನ್ಸ್, ಎರಡನೇದು ಬಂದ್ಬಿಟ್ಟು ಟ್ರುತ್, ಮೂರನೇದು ಆಸ್ಥೇಯ, ನಾಲ್ಕನೇದು ಅಪರಿಗ್ರಹ. ಮಕ್ಕಳೇ, ನಾನ್ ವೈಲೆನ್ಸ್ ಅಂದ್ರೆ ಗೊತ್ತು, ಶಾಂತಿನ ಕ್ರಿಯೇಟ್ ಮಾಡಬೇಕು ಆಯ್ತಾ, ಈ ಜಗಳ ಇದೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರುತ್, ಸತ್ಯವನ್ನೇ ಹೇಳಬೇಕು. ಆಮೇಲೆ ಬಂದ್ಬಿಟ್ಟು ಅಸ್ಥೇಯ ಅಂದ್ರೆ ಇದೇನು ಇಲ್ಲಿಗಲ್ ಕೆಲಸಗಳು ಮತ್ತೆ ಇದು ಕದಿಯೋದು ಅದೆಲ್ಲ ಇದೆಯಲ್ಲ ಅದೆಲ್ಲ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಅಪರಿಗ್ರಹ ಅಂದ್ರೆ ಮಕ್ಕಳೇ ಪ್ರಾಪರ್ಟಿ ಮಾಡ್ತೀವಲ್ಲ, ಜಮೀನ್ ಕರಿಯೋದು, ಮನೆ ಮಾಡೋದು, ಇದೆಲ್ಲ ಮಾಡ್ತೀವಲ್ಲ, ಇದೆಲ್ಲ ಮಾಡಬೇಡ್ರಿ ಅಂತ ಇವರು ಹೇಳ್ತಿದ್ದಾರೆ. ದ 5th ಪ್ರಿನ್ಸಿಪಲ್ ಆಫ್ ಬ್ರಹ್ಮಚಾರ್ಯ ವಾಸ್ ಥಾಟ್ ಬೈ ವರ್ಧಮಾನ ಮಹಾವೀರ್ ಏನಿದ್ದಾರೆ, ವರ್ಧಮಾನ್ ಮಹಾವೀರ್, ಇವ್ರು ಕೊಟ್ಟಿರುವಂಥದ್ದು 5th ಪ್ರಿನ್ಸಿಪಲ್ ಆಫ್ ಬ್ರಹ್ಮಚಾರ್ಯ. ಜೈನಿಸಮ್ ಅಲ್ಲಿ 5th ಪ್ರಿನ್ಸಿಪಲ್ ಕೊಟ್ಟಿರುವಂಥವ್ರು ಯಾರು, ವರ್ಧಮಾನ ಮಹಾವೀರ. ಅದ್ಯಾವುದು, ಬ್ರಹ್ಮಚಾರ್ಯ ಆಯ್ತಾ. 5ನೇ ಪ್ರಿನ್ಸಿಪಲ್, 4 ಪ್ರಿನ್ಸಿಪಲ್ ಪರ್ಶ್ವನಾಥ ಕೊಟ್ಟರು, 5ನೇ ಪ್ರಿನ್ಸಿಪಲ್ ಯಾರು ಕೊಟ್ಟಿದ್ದು, ವರ್ಧಮಾನ್ ಮಹಾವೀರ್. ಅದ್ಯಾವುದು, ಬ್ರಹ್ಮಚಾರ್ಯ. ಮಕ್ಕಳೇ, ಬ್ರಹ್ಮಚಾರ್ಯ ಅಂದ್ರೆ ಏನ್ ಗೊತ್ತಾ, ಬ್ರಹ್ಮ ಹೇಳಿರುವಂಥದ್ದನ್ನ ಪಾಲಿಸುವಂಥದ್ದು ಆಯ್ತಾ. ಬ್ರಹ್ಮ ಏನ್ ಹೇಳಿದ್ದಾರೆ ಅದನ್ನೇ ಪಾಲಿಸುವಂಥದ್ದನ್ನ ನಾವು ಬ್ರಹ್ಮಚಾರ್ಯ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೋಗೋಣ. ಈಗ ವರ್ಧಮಾನ್ ಮಹಾವೀರ್ ಏನಿದ್ದಾರೆ, ಇವರು 24ನೇಯ ತೀರ್ಥಂಕರ, ಅಂದ್ರೆ ಇವರೇ ಏನು ಜೈನಿಸಮಿನ ಲಾಸ್ಟ್ ತೀರ್ಥಂಕರ ಆಯ್ತಾ. 24 ಜನ ಇದ್ದಾರಲ್ವಾ, 24 ಜನದಲ್ಲಿ ಮೊದಲೇ ಯಾರು, ರಿಷಭನಾಥ. ನೆಕ್ಸ್ಟ್ 23ನೇವರು ಪಶ್ವನಾಥ. ಈಗ 24ನೇವರು ಯಾರು, ವರ್ಧಮಾನ್ ಮಹಾವೀರ್. 4 ಪ್ರಿನ್ಸಿಪಲ್ಸ್ ಕೊಟ್ಟಿರುವಂತವರು ಯಾರು, ಪಶ್ವನಾಥ. 5ನೇ ಪ್ರಿನ್ಸಿಪಲ್ ಕೊಟ್ಟಿರುವಂತವರು ವರ್ಧಮಾನ್ ಮಹಾವೀರ್ ಆಯ್ತಾ. ವರ್ಧಮಾನ್ ಮಹಾವೀರ್ ವಾಸ್ ಬೋರ್ನ್ ಇನ್ ಕುಂಡಲ ಗ್ರಾಮ ಇನ್ ವೈಶಾಲಿ ಆಯ್ತಾ. ವರ್ಧಮಾನ್ ಮಹಾವೀರ್ ಎಲ್ಲಿ ಜನ್ಮ ತಗೊಂಡ್ರು ಅಂದ್ರೆ ವೈಶಾಲಿಯಲ್ಲಿ, ಎಲ್ಲಿ, ಕುಂಡಲ ಗ್ರಾಮ ಅನ್ನೋದ್ರಲ್ಲಿ, ವೈಶಾಲಿ ಊರಲ್ಲಿ ಇವರು ಜನ್ಮ ತಗೊಂಡು ಒನ್ ಆಫ್ ದ ರಿಪಬ್ಲಿಕ್ಸ್ ಅಂದ್ರೆ ಮಕ್ಕಳೇ ಅಲ್ಲಿ ಆಡಳಿತ ನಡೆಯುತ್ತೆ, ಒಂದು ಲೀಡರ್ ಅಂಡರ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಮತ್ತೆ ಆ ಲೀಡರ್ನ ಕೂಡ ಜನರೇ ಎಲೆಕ್ಟ್ ಮಾಡ್ತಾರೆ ಆಯ್ತಾ. ಆ ತರ ರಿಪಬ್ಲಿಕ್ ಸಿಸ್ಟಮ್ ಇರುತ್ತೆ. ಆ ಜಾಗದಲ್ಲಿ ಹುಟ್ಟಿರುವಂತವರು ಯಾರು, ವರ್ಧಮಾನ್ ಮಹಾವೀರ್. ವರ್ಧಮಾನ್ ಇವ್ರ ಹೆಸರು ಮಕ್ಕಳೇ, ಮಹಾವೀರ್ ಅನ್ನೋದು ಇವರಿಗೆ ಟೈಟಲ್ ಬಂದಿರುವಂಥದ್ದು ಆಯ್ತಾ. ವರ್ಧಮಾನ ಅಷ್ಟೇ ಇವರ ಹೆಸರು, ಮಹಾವೀರ್ ಏನಿದೆ ಇವರಿಗೆ ಟೈಟಲ್ ಕೊಟ್ಟಿರುವಂಥದ್ದು. ಮಹಾವೀರ್ ಅಂದ್ರೆ ಮಕ್ಕಳೇ ಒಂದು ಹೀರೋ, ಬ್ರೇವ್ ವಾರಿಯರ್ ಅಂತ ಆಯ್ತಾ, ಅದು ಮೀನಿಂಗ್. ಹಿಸ್ ಫಾದರ್ ವಾಸ್ ಸಿದ್ಧಾರ್ಥ, ಇವರ ತಂದೆಯ ಹೆಸರು ಏನು, ಸಿದ್ಧಾರ್ಥ. ದ ಕಿಂಗ್ ಆಫ್ ಜ್ಞಾತ್ರಿಕ ಟ್ರೈಬ್ ಅನ್ನೋ ಏನು ಒಂದು ಟ್ರೈಬ್ ಇತ್ತು, ಅದರ ಕಿಂಗ್ ಆಗಿದ್ರು ಯಾರು, ಸಿದ್ಧಾರ್ಥ. ಯಾರ ತಂದೆ, ವರ್ಧಮಾನ್ ಅವರ ತಂದೆ ಆಯ್ತಾ. ಹಿಸ್ ಮದರ್ ವಾಸ್ ತ್ರಿಶಲಾ ದೇವಿ, ದ ಪ್ರಿನ್ಸೆಸ್ ಆಫ್ ರಿಪಬ್ಲಿಕ್ ಆಫ್ ಲಿಚ್ಚಾವಿಯ ಏನು ಕಿಂಗ್ ಇದ್ರಲ್ಲ ಯಾರು, ಚೇತಕ. ಇದ್ರಲ್ಲಿ ಕೊಟ್ಟಿಲ್ಲ, ನಾನು ಹೇಳ್ತಿರೋದು ಚೇತಕ ಅನ್ನೋ ಲಿಚ್ಚಾವಿಯಲ್ಲಿ ಕಿಂಗ್ ಇರ್ತಾರೆ ಮಕ್ಕಳೇ, ಅವರ ಮಗಳಾಗಿರ್ತಾರೆ ಯಾರು, ತ್ರಿಶಲಾ ದೇವಿ. ಯಾರ ತಾಯಿ ಇವರು, ಮಹಾವೀರ್ ಅವರ ತಾಯಿ ಆಯ್ತಾ. ಇವರು ನೋಡಿ ಮಕ್ಕಳೇ, ಇವರು ಕೂಡ ಒಂದು ಕಿಂಗಿನ ಏನು ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಾರೆ. ಕಿಂಗ್ ಇವರ ತಂದೆ ಆಗಿದ್ರು ಹೌದಲ್ವಾ. ಇವರು ಕೂಡ ಎಷ್ಟು ಒಳ್ಳೆ ಲಕ್ಸುರಿ ಲೈಫ್ನ ಬಿಟ್ಬಿಟ್ಟು ರಿಲಿಜಿಯಸ್ ಪ್ರೀಚಿಂಗ್ಸ್ನ ಕೊಟ್ಟು ಒಂದು ರಿಲಿಜಿಯನನ್ನೇ ಏನು ತೋರಿಸಿ ಕೊಟ್ಟಿದ್ದಾರೆ ಜನರಿಗೆ ಆಯ್ತಾ. ಅಟ್ ದ ಏಜ್ ಆಫ್ 30 ವರ್ಧಮಾನ ಸೆಟ್ ಔಟ್ ಇನ್ ಸರ್ಚ್ ಆಫ್ ಟ್ರುತ್ ಆ್ಯಂಡ್ ರಿನೌನ್ಸ್ಡ್ ಹಿಸ್ ಫ್ಯಾಮಿಲಿ ಆ್ಯಂಡ್ ಹೌಸ್.
ಇವರು 30 ವರ್ಷ ಏನು ನಡೀತಿತ್ತಲ್ಲ, ಅವಾಗ ಏನು ಮಾಡಿದ್ರು, ಒಂದು ಒಳ್ಳೆಯ ಜಾಗ ಅಂದರೆ ಒಂದು ಏನಂತ ಹೇಳ್ತೀವಿ ನಾವು ಅದಕ್ಕೆ, ಟ್ರುತ್, ಸತ್ಯದ ಹುಡುಕೊಂತ ಮನೆ ಮತ್ತೆ ಅವರ ಫ್ಯಾಮಿಲಿನ ಬಿಟ್ಬಿಟ್ಟು ಹೋದ್ರು. He wandered for 12 years in his quest. ಇವರು 12 ವರ್ಷ ಏನು ಮಾಡಿದ್ರು, ಸರ್ಚ್ ಮಾಡಿದ್ರು, ಫೈಂಡ್ ಮಾಡಿದ್ರು, ಆ್ಯಂಡ್ ಮೀಡಿಯೇಟೆಡ್, ಆ್ಯಂಡ್ he punished his body by fasting. ಇವರ ಬಾಡಿಗೆ ಪನಿಷ್ಮೆಂಟ್ ಕೊಟ್ಟರು, ಹೇಗೆ, ಫಾಸ್ಟಿಂಗ್ ಮಾಡಿ, ಉಪವಾಸಗಳು ಇದ್ದಿ. ಅಟ್ ದ ಏಜ್ ಆಫ್ 42 he achieved enlightenment, ಕೈವಲ್ಯ ಅಂತ ಹೇಳ್ತೀವಲ್ಲ, ಕೈವಲ್ಯನ ಇವರಿಗೆ ಯಾವಾಗ ಸಿಕ್ತು, 42 ವರ್ಷದ ಕಾಲದಲ್ಲಿ ಸಿಕ್ತು. ವರ್ಧಮಾನ್ ಕಂಟ್ರೋಲ್ಡ್ ಹಿಸ್ ಸೆನ್ಸ್ ಆ್ಯಂಡ್ ಅಚೀವ್ಡ್ ಪವರ್ ಓವರ್ ಕಂಫರ್ಟ್ ಆ್ಯಂಡ್ ಪೇನ್. ಆಯ್ತಾ, ಕಂಫರ್ಟ್ ಮತ್ತೆ ಪೇನ್ ಬಿಟ್ಟು ಇವ್ರೇನು ಮಾಡಿದ್ರು, ಒಂದು ಪವರ್ನ ಅಚೀವ್ ಮಾಡಿದ್ರು. ಆಯ್ತಾ, ಸೆನ್ಸಸ್ನ ಬಿಟ್ಟು. ಆಯ್ತಾ, ಡ್ಯೂ ಟು ದಿಸ್ ಅಚೀವ್ಮೆಂಟ್ ಹಿ ಕೇಮ್ ಟು ಬಿ ನೋನ್ ಆಸ್ ಮಹಾವೀರ್. ಈ ಎಲ್ಲ ಅಚೀವ್ಮೆಂಟ್ ಮಾಡಿರೋದ್ರಿಂದ ಅವರು ತನ್ನ ಬಾಡಿಗೆ ಪನಿಷ್ಮೆಂಟ್ ಕೊಟ್ಟು, ಊಟ ಬಿಟ್ಟು, ಮತ್ತು ಇದೆಲ್ಲ ಏನು ಸೆನ್ಸಸ್ನ ಕಂಟ್ರೋಲ್ ಮಾಡಿರೋದ್ರಿಂದ ಅವರಿಗೆ ಒಂದು ಹೆಸರು ಬಂತು ಮಕ್ಕಳೇ, ಅದೇನು, ಮಹಾವೀರ್ ಅನ್ನುವಂಥದ್ದು, ಮಹಾವೀರ್. ಆ್ಯಂಡ್ ಬಿಕೇಮ್ ಅ ಜಿನಾ. ಜಿನಾ ಅಂದರೆ ಮಕ್ಕಳೇ, ಇದೇನು ನಮ್ಮಲ್ಲಿ ಬೇಕು, ಆಸೆ, ಆಸೆ ಮತ್ತು ಆ್ಯಂಗ್ರಿನೆಸ್ ಮತ್ತು ಏನೆಲ್ಲ ನಮ್ಮ ಒಳಗೆ ಇರುತ್ತಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ಅಚೀವ್ಮೆಂಟ್, ಸಕ್ಸಸ್ ಪಡಿಬೇಕು, ವರ್ಲ್ಡಲ್ಲಿರುವಂಥದ್ದು ಎಲ್ಲದೂ ನನಗೆ ಬೇಕು, ಈ ಥರನೇ ನಾನು ತಿನ್ನಬೇಕು, ಈ ಥರನೇ ನಾನು ಇದು ಮಾಡಬೇಕು ಅನ್ನುವಂಥ ಆಸೆಗಳೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ಬಿಟ್ಟು ಜೀವನವನ್ನು ಬದುಕ್ತಾರಲ್ಲ, ಅವ್ರನ್ನ ನಾವು ಜಿನಾ ಅಂತ ಹೇಳ್ತಾ ಕರಿತೀವಿ. ಆಯಿತಾ, ಅ ಜಿನಾ ವಾಸ್ ಒನ್ ಹೂ ಹ್ಯಾಡ್ ಓವರ್ಕಮ್ ಹಿಸ್ ಸೆನ್ಸ್ ಆ್ಯಂಡ್ ಬಿಕಮ್ ವಿಕ್ಟೋರಿಯಸ್. ಇದೆಲ್ಲ ಸೆನ್ಸಸ್ಸು, ಇದನ್ನೆಲ್ಲ ಬಿಟ್ಬಿಟ್ಟು ನಾವೇನು ಮನುಷ್ಯರು ಇದ್ದೀವಲ್ಲ, ನಮಗೆ ಆಸೆ ಇದನ್ನೆಲ್ಲ ಇರುತ್ತಲ್ವ, ಇದು ನಮಗೆ ಆಸೆ ಇರುತ್ತೆ, ಆಮೇಲೆ ಕಷ್ಟ ಅನ್ನುವಂಥದ್ದು ಕಾಣುತ್ತೆ, ಮತ್ತು ಏನು ನಮಗೆ ಸಿಟ್ಟು ಬರುತ್ತೆ ಬೇಗ ಬೇರೆಯವ್ರ ಮೇಲೆಲ್ಲ, ಇದನ್ನೆಲ್ಲ ಬಿಟ್ಟು ಬದುಕ್ತಾರಲ್ಲ, ಅವ್ರನ್ನ ನಾವು ಜಿನಾ ಅಂತ ಕರಿತೀವಿ. ಈ ಜಿನಾನ ನಡೆಸಿರೋದ್ರಿಂದ ಅವರೇನಾದರೂ ವಿಕ್ಟೋರಿಯಸ್ ಆದರು, ಸಕ್ಸಸ್ ಆದರು ಅವರ ಲೈಫಲ್ಲಿ. ದಸ್ ಹಿಸ್ ಫಾಲೋವರ್ಸ್ ವರ್ ಕಾಲ್ಡ್ ಜೈನ್ಸ್. ಅದಕ್ಕೆ ಇವರು ಜಿನಾ ಆಗಿದ್ರಿಂದ ಇವ್ರನ್ನ ನೋಡಿ ಫಾಲೋ ಮಾಡೋರನ್ನ ಜೈನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕೆ ಇದು ಜೈನಿಸಮ್ ಅಂತ ಹೆಸರು ಬಂದಿರುವಂಥದ್ದು. ಆಯಿತಾ, ಈಗ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಜೈನಿಸಮ್ ಅಂತ ಹೇಗೆ ಬಂತು ಅಂತ. ಮಹಾವೀರ್ ಸ್ಪೆಂಟ್ ಹಿಸ್ ಲಾಸ್ಟ್ 30 years ಇನ್ ಪ್ರೀಚಿಂಗ್ ಹಿಸ್ ನಾಲೆಡ್ಜ್ ಟು ದ ಪೀಪಲ್ ಅರೌಂಡ್ ಗಂಗಾ ಆ್ಯಂಡ್ ಯಮುನಾ ರಿವರ್ಸ್. ಮಕ್ಕಳೇ, ಗಂಗಾ ಮತ್ತು ಯಮುನಾ ರಿವರ್ಸ್ ಈ ಗಂಗಾಟಿಕ್ ಪ್ಲೇನಲ್ಲಿ ಬರುತ್ತೆ. ಆಯಿತಾ, ಗಂಗಾಟಿಕ್ ಇದರಲ್ಲೇ ಗೊತ್ತಾಗ್ಬಿಡುತ್ತೆ, ಗಂಗಾ ಮತ್ತು ಯಮುನಾ ರಿವರ್ ಇಲ್ಲಿ ಬರುವಂಥದ್ದು. ಈ ಜಾಗದಲ್ಲಿ ಇವ್ರೇನು ಮಾಡಿದ್ರು, 30 ವರ್ಷಗಳು ಇವರ ಪ್ರೀಚಿಂಗ್ಸ್, ಇವರ ಏನು ಮಾತುಗಳನ್ನು ಎಲ್ಲ ಹ್ಯೂಮನ್ ಬೀಯಿಂಗ್ಸಿಗೆ ತಿಳಿಸಿದ್ರು. ಈ ಟ್ರಾವೆಲ್ ಟುವರ್ಡ್ಸ್ ವೆಸ್ಟರ್ನ್ ಇಂಡಿಯಾ ಪ್ರೀಚಿಂಗ್ಸ್ ಈಸ್ ಥಾಟ್ಸ್. ಇವ್ರೇನು ಮಾಡಿದ್ರು, ವೆಸ್ಟರ್ನ್ ಇಂಡಿಯಾ ಏನು ನಮ್ಮ ಸೈಡ್ ಬರುತ್ತೆ ಹೌದಲ್ವಾ, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಗುಜರಾತ್, ಗೋವಾ ಎಲ್ಲ ಬರುತ್ತಲ್ಲ, ಇದು ವೆಸ್ಟರ್ನ್ ಇಂಡಿಯಾ. ಆಯಿತಾ, ಈ ಕಡೆಗೆ ಬಂದುಬಿಟ್ಟು ಇವ್ರೇನು ಮಾಡಿದ್ರು, ಅಲ್ಲೂ ಕೂಡ ಥಾಟ್ಸ್ನ ಶೇರ್ ಮಾಡಿದ್ರು, ಇವರ ಥಾಟ್ಸ್, ಇವರ ಚಿಂತನೆಗಳನ್ನು. ಈ ಅಟೆಂಡ್ ನಿರ್ವಣ ಇನ್ ಹಿಸ್ 72nd ಇಯರ್ ಇನ್ ಪವಪೂರಿ ಆಫ್ ಬಿಹಾರ್. ಪವಪೂರಿ ಆಫ್ ಬಿಹಾರಲ್ಲಿ ಇವರು ನಿರ್ವಾಣವನ್ನು ಹೊಂದಿದ್ರು. ಯಾವಾಗ ಇವರಿಗೆ ಅವಾಗ 72 ವರ್ಷಗಳು ಆಗಿತ್ತು. ಆಯಿತಾ, 72 ವರ್ಷಗಳಲ್ಲಿ ಇವರೇನು ಮಾಡಿದ್ರು, ನಿರ್ವಾಣ ಹೊಂದ್ರು. ಆಯಿತಾ ಮಕ್ಕಳೇ, ಎಲ್ಲಿ ಮಕ್ಕಳೇ, ಬಿಹಾರಲ್ಲಿ. ನಾನು ಇನ್ನೊಂದು ಮಾತು ನಿಮಗೆ ಹೇಳೋದು ಮರೆತುಬಿಟ್ಟೆ, ಏನಿದು ಇವರ ಬರ್ತ್ ಪ್ಲೇಸ್ ಇದೆಯಲ್ಲ, ಅವಾಗ ಏನಂತ ಹೇಳಿದ್ರು, ವೈಶಾಲಿ ಅಂತ ಹೇಳಿದ್ರು. ವೈಶಾಲಿ ಬರುವಂಥದ್ದು ಈಗಿನ ಏನು ನಾವು ಇಂಡಿಯಾದ್ರಲ್ಲಿ ಬಿಹಾರ್ ನೋಡ್ತೀವಲ್ಲ, ಅಲ್ಲಿ ಬರುವಂಥದ್ದು ವೈಶಾಲಿ. ಆಯಿತಾ, ಅದನ್ನು ಮೊದಲು ವೈಶಾಲಿ ಅಂತ ಕರಿತಿದ್ರು. ಮಹಾವೀರ್ ಥಾಟ್ 5 O's and 3 principles of behaviors. The later are called
ತ್ರಿರತ್ನಾಸ್ ಆಯಿತಾ. ಇವರು 3 ಪ್ರಿನ್ಸಿಪಲ್ಸ್ನ ಕೊಟ್ಟಿದ್ದಾರೆ, ಅದನ್ನು ತ್ರಿರತ್ನಗಳು ಅಂತ ಹೇಳ್ಬಿಟ್ಟು ಆಮೇಲೆ ಕರೆದ್ರು. ಮತ್ತು ಇವರು 5 ಓಸ್ನ ಕೊಟ್ಟಿದ್ದಾರೆ, ಅಂದರೆ ಕಮಿಟ್ಮೆಂಟ್ಸ್, ನಾವು ಏನು ನಮ್ಮಿಂದ ನಾವು ಕಮಿಟ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು 5 ಕಮಿಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಅದ್ಯಾವುದು ಅಂದರೆ ನಾನ್ ವೈಲೆನ್ಸ್, ಇದರಲ್ಲೇ ಬರುತ್ತೆ ಮಕ್ಕಳೇ ಅದು ಆಯಿತಾ. ನಾನ್ ವೈಲೆನ್ಸ್, ಟ್ರುತ್, ಅಸ್ಥೇಯ, ಅಪರಿಗ್ರಹ, ಬ್ರಹ್ಮಚಾರ್ಯ ಆಯಿತಾ. ನಾನ್ ವೈಲೆನ್ಸ್ ಅಂದರೆ ಶಾಂತಿನ ಕಾಪಾಡುವಂಥದ್ದು, ಸತ್ಯವನ್ನು ಹೇಳುವಂಥದ್ದು. ಅಸ್ಥೇಯ ಅಂದರೆ ಮಕ್ಕಳೇ ಸುಳ್ಳು, ಇಲ್ಲಿಗಲ್ ಕೆಲಸಗಳನ್ನು ಮಾಡದೇ ಇರುವಂಥದ್ದು. ಅಪರಿಗ್ರಹ ಅಂದರೆ ಮಕ್ಕಳೇ ಪ್ರಾಪರ್ಟಿ ಮಾಡದೇ ಇರುವಂಥದ್ದು. ಬ್ರಹ್ಮಚಾರ್ಯ ಅಂದರೆ ಬ್ರಹ್ಮ ಹೇಳುವ ರೀತಿ, ಬ್ರಹ್ಮ ಹೇಳುವ ಏನು ರಸ್ತೆಯಲ್ಲಿ ನಡೆಯುವಂಥದ್ದು ಆಯಿತಾ. ಮತ್ತೆ ಬರುತ್ತೆ ಇವರ 3 ತ್ರಿರತ್ನಾಸ್, 3 ರತ್ನಗಳು. ಅದು ಯಾವುದು ಅಂದರೆ ಸಮ್ಯಕ್ ಜ್ಞಾನ್, ಸಮ್ಯಕ್ ದರ್ಶನ್ ಮತ್ತು ಸಮ್ಯಕ್ ಚರಿತ್ ಆಯಿತಾ. ನೆಕ್ಸ್ಟ್ ಹೋಗೋಣ. ಜೈನಿಸಮ್ ಡಸ್ ನಾಟ್ ರಿಜೆಕ್ಟ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಕಂಪ್ಲೀಟ್ಲಿ. ಇವರು ಕಂಪ್ಲೀಟಾಗಿ ಗಾಡ್ ಇಲ್ಲೇ ಇಲ್ಲ ಅಂತ ಹೇಳಲ್ಲ. ಇಟ್ ಈಸ್ ಅಡ್ವೊಕೇಟ್ಸ್ ಅಥೇಯಿಸಮ್, ಆದರೆ ಇವರು ಅಷ್ಟಕ್ಕಷ್ಟೇ ನಂಬೋದು ಆಯಿತಾ, ಜಾಸ್ತಿ ನಂಬೋದಿಲ್ಲ. ಇಟ್ ಡಿನೈಸ್ ದ ರೋಲ್ ಆಫ್ ಗಾಡ್ ಇನ್ ದ ಡೈಲಿ ಅಫೇರ್ಸ್ ಆಫ್ ಪೀಪಲ್. ಡಿನೈಸ್ ಅಂದರೆ ಇವ್ರು ಏನು ಮಾಡ್ತಾರೆ, ಅಷ್ಟು ಒಪ್ಕೊಳಲ್ಲ, ಟ್ರುತ್ ಅಂತ ಅನ್ಕೊಳಲ್ಲ, ಗಾಡ್ ಎಕ್ಸಿಸ್ಟ್ ಇದ್ದಾರೆ ಅನ್ನೋದು ಇವರು ಅಷ್ಟು ಟ್ರುತ್ ಅಂತ ಅನ್ಕೊಳಲ್ಲ ಡೈಲಿ ಅಫೇರ್ಸಲ್ಲಿ, ಇವರ ದಿನಕಾರ್ಯದ ಕೆಲಸಗಳಲ್ಲಿ. ಇಟ್ ಪ್ಲೇಸಸ್ ಗಾಡ್ ಅಟ್ ಅ ಲೋವರ್ ಲೆವೆಲ್ ದೆನ್ ಜಿನ. ಇವ್ರು ಏನು ಮಾಡ್ತಾರೆ, ಗಾಡ್ನ ಇವರ ಜಿನ ಏನಿದ್ದಾರೆ 24 ತೀರ್ಥಂಕರಸ್ ಅವ್ರಿಗಿಂತ ಕೆಳಮಟ್ಟದಲ್ಲಿ ಇಡ್ತಾರೆ ಆಯಿತಾ. ನೆಕ್ಸ್ಟ್, ದ ಜೈನ್ಸ್ ಬಿಲೀವ್ ದಟ್ ಎವ್ರಿ ಅನಿಮೇಟ್ ಆ್ಯಂಡ್ ಇನ್ಅನಿಮೇಟ್ ಥಿಂಗ್ ಪೊಸೆಸ್ ಅ ಸೋಲ್. ಯಾರಿಗೆ ಜೀವ ಇದೆ ಅದು ಕೂಡ, ಮತ್ತು ಯಾವುದಕ್ಕೆ ಜೀವ ಇಲ್ಲ ಅದಕ್ಕೂ ಕೂಡ ಏನಿದೆ, ಒಂದು ಆತ್ಮ ಅನ್ನುವಂಥದ್ದು ಇದೆ, ಸೋಲ್ ಅನ್ನುವಂಥದ್ದು ಇದೆ ಅಂತ ಹೇಳ್ಬಿಟ್ಟು ಜೈನ್ಸ್ ಹೇಳ್ತಾರೆ. ದೇ ಆಲ್ಸೋ ಬಿಲೀವ್ ದಟ್ ಇಟ್ ಈಸ್ ಓನ್ಲಿ ದೋ ಪ್ಯೂರಿಫಿಕೇಶನ್ ಆಫ್ ದ ಸೋಲ್ ದಟ್ ಒನ್ ಕ್ಯಾನ್ ಅಚೀವ್ ಫ್ರೀಡಮ್ ಫ್ರಮ್ ರೀಬರ್ತ್ ಆ್ಯಂಡ್ ಅಟೈನ್ ನಿರ್ವಾಣ ಆಯಿತಾ ಮಕ್ಕಳೇ. ಇದೇನು ಒಂದು ನಮ್ಮ ಸೋಲನ್ನು ಒಂದು ಪ್ಯೂರಿಫೈ ಮಾಡ್ಕೊಳ್ಳುವಂಥದ್ದು, ನಮ್ಮ ಆತ್ಮವನ್ನು ಸ್ವಚ್ಛ ಮಾಡ್ಕೊಳೋದ್ರಿಂದನೇ ನಾವೇನು ಒಂದು ಅಚೀವ್ಮೆಂಟ್, ಫ್ರೀಡಮನ್ನು ಗಳಿಸ್ಬೋದು. ಯಾವುದರಿಂದ, ರೀಬರ್ತ್ ಮತ್ತು ನಿರ್ವಾಣ. ಫುಲ್ಲು ಏನು ಧ್ಯಾನದಲ್ಲೇ ಹೋಗ್ಬಿಟ್ಟು ಅವರು ಹಾಗೆ ತೀರ್ಕೊಳ್ತಾರಲ್ಲ, ಧ್ಯಾನದಲ್ಲಿದ್ದೇ ವರ್ಷಗಳ ಕಾಲ ಹಂಗೆ ತೀರ್ಕೊಳ್ತಾರಲ್ಲ, ಅದನ್ನು ನಿರ್ವಾಣ ಅಂತ ಹೇಳ್ತಾರೆ ಆಯಿತಾ. ಅದ್ರ ನೆಕ್ಸ್ಟ್ ಅವರು ತೀರ್ಕೊಳ್ತಾರೆ, ಧ್ಯಾನದಲ್ಲೇ ಇರ್ತಾರೆ ಆಯಿತಾ. ಅದನ್ನು ಇವರು ಅಚೀವ್ ಮಾಡೋದ್ರಿಂದನೇ ಪ್ಯೂರಿಫೈ ಆಗೋದು ನಮ್ಮ ಸೋಲ್ ಪ್ಯೂರಿಫೈ ಆದಮೇಲೆ ಅದು ಆಗೋದು ಅಂತ ಹೇಳ್ತಿದ್ದಾರೆ. ಪ್ಯೂರಿಫಿಕೇಷನ್ ಇಸ್ ಪಾಸಿಬಲ್ ಥ್ರೂ ಮೆಡಿಟೇಷನ್. ಪ್ಯೂರಿಫಿಕೇಷನ್ ಹೇಗೆ ಮಾಡಬೇಕು, ನಮ್ಮ ಸೋಲ್, ನಮ್ಮ ಆತ್ಮನ ಸ್ವಚ್ಛ ಹೇಗೆ ಮಾಡ್ಕೊಳ್ಬೇಕು ಅಂದರೆ ಮಕ್ಕಳೇ, ಥ್ರೂ ಮೆಡಿಟೇಷನ್, ಧ್ಯಾನದಿಂದ, ಫಾಸ್ಟಿಂಗ್, ಉಪವಾಸ ಐತಿ, ಆಮೇಲೆ ಪನಿಷ್ಮೆಂಟ್ ಆಫ್ ದ ಬಾಡಿ ಆ್ಯಂಡ್ ದೇರ್ ಬೈ, ಪನಿಷ್ಮೆಂಟ್ ಕೊಡುವಂಥದ್ದು, ಬಾಡಿ ಏನೆಲ್ಲ ಬೇಕನ್ನಂತೆ ಅದು ಕೊಡದೆ ಇರುವಂಥದ್ದು ಆಯಿತಾ, ನೋಡ್ಕೊಳ್ಳುವಂಥದ್ದು. ಇದರಿಂದ ನಾವು ನಮ್ಮ ಸೋಲ್ನ ಪ್ಯೂರಿಫೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಡಿಸ್ಟ್ರಾಕ್ಷನ್ಸ್ ಆಫ್ ದ ಬಾಡಿ, ಮತ್ತು ಏನು ನಮಗೆ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇರುತ್ತಲ್ಲ ಆ ಕಡೆ ಈ ಕಡೆ ಎಲ್ಲ, ಅದನ್ನೆಲ್ಲ ಬಿಡಬೇಕು. ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ಸಲ್ಲೇಖಾನ. ಇದನ್ನು ನಾವು ಸಲ್ಲೇಖಾನ ಅಂತ ಹೇಳ್ತೀವಿ. ಏನು ಫಾಸ್ಟಿಂಗ್ ಮಾಡಿ ನಮಗೆ ನಾವು ಏನು ತೆಳ್ಳಗೆ ಮಾಡ್ಕೊತೀವಲ್ಲ ಮಕ್ಕಳೇ, ಫಾಸ್ಟಿಂಗ್ ಮಾಡಿ ತೆಳ್ಳ ಆಗ್ಬಿಡ್ತಾಳಲ್ಲ, ಅದನ್ನು ನಾವು ಸಲ್ಲೇಖಾನ ಅಂತ ಹೇಳ್ತೀವಿ. ದ ಕಾನ್ಸೆಪ್ಟ್ ಆಫ್ ಕರ್ಮ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಜೈನಿಸಮಲ್ಲಿ ಕರ್ಮ ಅನ್ನೋ ಕಾನ್ಸೆಪ್ಟು ಕೂಡ ತುಂಬ ಇಂಪಾರ್ಟೆಂಟು. ಅಕಾರ್ಡಿಂಗ್ ಟು ದಿಸ್, ಅ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಅಟೈನ್ ಸಾಲ್ವೇಷನ್ ಓನ್ಲಿ ಥ್ರೂ ಗುಡ್ ಆ್ಯಂಡ್ ಹೋಲಿ ಆ್ಯಕ್ಟ್ಸ್. ಟು ಅಟೈನ್ ಎನ್ಲೈಟ್ಮೆಂಟ್, ದ ಸೋಲ್ ಹ್ಯಾಡ್ ಟು ಅಚೀವ್ ಫ್ರೀಡಮ್ ಫ್ರಮ್ ದ ಬಾಂಡೇಜ್ ಆಫ್ ದ ಬಾಡಿ. ಇದೇನು ನಾವು ನಮ್ಮ ಬಾಡಿಯಲ್ಲಿ ಏನೆಲ್ಲ ಇದೆಯಲ್ಲ ಆಸೆ, ಇದನ್ನೆಲ್ಲ ನಾವು ಕಟ್ಟಿಟ್ಕೊಂಡ್ರೆ ಮಾತ್ರ ನಮ್ಮ ಸೋಲು ಪ್ಯೂರಿಫೈ ಆಗೋಕ್ಕೆ, ನಾವು ಕ್ಲಿಯರ್ಲಿ ಅಂಡರ್ಸ್ಟುಡ್ ಆಗೋಕ್ಕೆ, ಎನ್ಲೈಟ್ಮೆಂಟ್ ಅಂದರೆ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೆ ನಮ್ಮ ಸೋಲ್ನ ನಾವು ಕಟ್ಕೊಳ್ಬೇಕು. ಸೋಲ್ ಅಂದರೆ ಮಕ್ಕಳೇ ಇದು ಏನು ನಮ್ಮ ಆಸೆ ಇದೆಲ್ಲ ಇದೆಯಲ್ಲ, ಇದನ್ನು ನಾವು ಕಟ್ಟಿಟ್ಕೊಂಡ್ರೆ ಮಾತ್ರ ನಮಗೆ ಒಂದು ಸೋಲಿನ, ನಮ್ಮ ಏನು ಆತ್ಮಗೆ ಫ್ರೀಡಮ್ ಸಿಗತ್ತೆ ಅಂತ ಹೇಳ್ತಿದ್ದಾರೆ. ಬಾಂಡೇಜ್ ಅಂದರೆ ಕಟ್ಟಿಟ್ಕೊಳ್ಳುವಂಥದ್ದು ಆಯಿತಾ. ಟ್ರೆಡಿಷ್ನಲಿ ವಿ ಗೆಟ್ ಟು ಸಿ 2 ಇಂಪಾರ್ಟೆಂಟ್ ಸೆಕ್ಟ್ಸ್ ಅಮಾಂಗ್ ಜೈನ್ಸ್ ಕಾಲ್ಡ್ ಶ್ವೇತಾಂಬರಸ್ ಆ್ಯಂಡ್ ದಿಗಂಬರಸ್. ಮಕ್ಕಳೇ, ಜೈನಿಸಮಲ್ಲಿ 2 ಥರದವರು ಬರ್ತಾರೆ. ಒಂದು ಬಂದ್ಬಿಟ್ಟು ಶ್ವೇತಾಂಬರಸ್ ಆ್ಯಂಡ್ ಇನ್ನೊಬ್ರು ಬರ್ತಾರೆ ದಿಗಂಬರಸ್
ಆಯಿತಾ. ಈ ಶ್ವೇತಾಂಬರಸ್ ಅಂದರೆ ಹೇಗಿರ್ತಾರೆ ಅಂದರೆ ದೋಸ್ ಸೇಂಟ್ಸ್ ಆ್ಯಂಡ್ ದೇರ್ ಫಾಲೋವರ್ಸ್ ಹೂ ವೇರ್ ವೈಟ್ ಕ್ಲೋತ್ಸ್ ಆರ್ ಕಾಲ್ಡ್ ಶ್ವೇತಾಂಬರಸ್. ಈ ಏನು ಸೇಂಟ್ಸ್ ಅಂದರೆ ಏನು ಟೀಚಿಂಗ್ ಕೊಡೋರು ಇರ್ತಾರಲ್ಲ ಪರ್ಸನ್ ರಿಲಿಜಿಯಸ್ ಬಗ್ಗೆ, ಅವ್ರಿಗೆ ನೋಡಿದ್ರೆ ಆ ರಿಲಿಜಿಯನ್ ಅಂತ ಗೊತ್ತಾಗತ್ತೆ ನೋಡಿ, ಒಂದು ಸಿಂಬಲ್ ಥರ ಇರ್ತಾರೆ, ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಓ ಇವರು ಅದೇ ರಿಲಿಜಿಯನಿಗೆ ಬಿಲಾಂಗ್ ಆಗ್ತಾರೆ ಅಂತ, ಅವ್ರನ್ನ ಸೇಂಟ್ಸ್ ಅಂತ ಹೇಳ್ತೀವಿ. ಹೂ ವೇರ್ ವೈಟ್ ಕ್ಲೋತ್ಸ್ ಆಯಿತಾ. ಮತ್ತು ಯಾರು ಜನರು ವೈಟ್ ಕ್ಲೋತ್ಸ್ನ ವೇರ್ ಮಾಡ್ತಾರೆ ಈ ಜೈನಿಸಮಲ್ಲಿ ಅವ್ರನ್ನ ಶ್ವೇತಾಂಬರಸ್ ಅಂತ ಹೇಳ್ತಾರೆ. ಮತ್ತು ವೇರ್ ಆಸ್ ದ ಸೇಂಟ್ಸ್ ಆ್ಯಂಡ್ ದೇರ್ ಫಾಲೋವರ್ಸ್ ಹೂ ಡು ನಾಟ್ ವೇರ್ ಎನಿ ಕ್ಲೋತ್ಸ್. ನಿಮಗೆ ಗೊತ್ತಾ ಇನ್ನೊಂದು ಏನು ದಿಗಂಬರಸ್ ಅಂತ ಇದ್ದಾರೆ, ಇವರು ಮೈ ಮೇಲೆ ಬಟ್ಟೆನೇ ಹಾಕೋದಿಲ್ಲ, ಅವ್ರನ್ನ ದಿಗಂಬರಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆಫ್ಟರ್ ದ ಫಸ್ಟ್ ಜೈನ್ ಕೌನ್ಸಿಲ್ ದ ಪ್ರೀಚಿಂಗ್ಸ್ ಆಫ್ ಮಹಾವೀರ್ ವೇರ್ ಕಂಪೈಲ್ಡ್ ಇನ್ 12 ವಾಲ್ಯೂಮ್ಸ್ ಆಯಿತಾ. 12 ವಾಲ್ಯೂಮ್ಸಲ್ಲಿ ಇವರು ಇನ್ನು ಮಹಾವೀರಿನ ಪ್ರೀಚಿಂಗ್ಸ್ ಇದೆ. ದೇರ್ ವೇರ್ ಕಾಲ್ಡ್ 12 ಅಂಗಾಸ್. 12 ಏನು ಬಾಡಿ ಪಾರ್ಟ್ಸ್ ಅಂತ ನಾವು ಏನು ಅಂಗಗಳು ಅಂತ ಹೇಳ್ತೀವಲ್ಲ ಆ ಥರ ಜೈನಿಸಮಿನ 12 ಅಂಗಗಳು ಅಂತ ಹೇಳ್ಬಿಟ್ಟು ಇವರು ಹೇಳಿದ್ದಾರೆ ಜೈನ್ಸ್. ದೇ ಆರ್ ಇನ್ ಪ್ರಾಕೃತ್ ಲ್ಯಾಂಗ್ವೇಜ್. ಅದು ಯಾವ ಲ್ಯಾಂಗ್ವೇಜಲ್ಲಿದೆ? ಪ್ರಾಕೃತ್ ಲ್ಯಾಂಗ್ವೇಜಲ್ಲಿ ಇರುವಂಥದ್ದು ಆಯಿತಾ. ನೆಕ್ಸ್ಟ್, ವೆರಿ ಈಸಿಲಿ ಒನ್ ಗ್ರೂಪ್ ಆಫ್ ಜೈನ್ಸ್ ಮೈಗ್ರೇಟೆಡ್ ಟು ದ ಸೌತ್ ಡ್ಯೂ ಟು ದ ಫಮೈನ್ ಇನ್ ಬಿಹಾರ್. ಒಂದು ಗ್ರೂಪ್ ಏನಾಯಿತು ಜೈನಿಸಮಿಂದು ಸೌತ್ ಇಂಡಿಯಾಕ್ಕೆ ಬಂತು. ಹೇಗೆ ಬಂತು, ಯಾಕೆ ಬಂತು ಅಂದರೆ ಸ್ಕ್ಯಾರ್ಸಿಟಿ ಆಫ್ ಫುಡ್ಡಿಂದ. ಫೆಮೈನ್ ಅಂದರೆ ಅಂತ ಹೇಳಿದರೆ ಮಕ್ಕಳೇ ಸ್ಕ್ಯಾರ್ಸಿಟಿ ಆಫ್ ಫುಡ್ಡಿನ ಏನು ಕಮ್ಮಿ ಆಗುತ್ತಲ್ಲ, ಫುಡ್ ಸಿಗಲ್ಲಲ್ಲ, ಅದಕ್ಕೆ ಇವರು ಸೌತ್ ಇಂಡಿಯಾಕ್ಕೆ ಬಂದರು. ಆ್ಯಂಡ್ ಸೆಟಲ್ ಡೌನ್ ಅಟ್ ಶ್ರವಣಬೆಳಗೊಳ. ಮತ್ತು ಇವ್ರು ಏನು ಮಾಡಿದ್ರು, ಶ್ರವಣಬೆಳಗೊಳದ್ರಲ್ಲಿ ಇವರು ಸೆಟಲ್ ಆದರು. ಶ್ರವಣಬೆಳಗೊಳ ಎಲ್ಲಿ ಬರುತ್ತೆ ಹೇಳಿ? ಹಾಸನಲ್ಲಿ ಬರುತ್ತೆ. ದಸ್ ಈವನ್ ಹಿಯರ್ ಜೈನಿಸಮ್ ಸ್ಪ್ರೆಡ್ ಆ್ಯಂಡ್ ಮೆನಿ ವರ್ಕ್ಸ್ ವೇರ್ ರಿಟನ್ ಇನ್ ಕನ್ನಡ. ಅದಕ್ಕೋಸ್ಕರ ಏನಾಗಿದೆ, ಜೈನಿಸಮ್ಮು ನಮ್ಮ ಸೌತ್ ಇಂಡಿಯಾದ್ರಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ, ಹಾಗೆಯೇ ತೆಲುಗು ತಮಿಳು ಲ್ಯಾಂಗ್ವೇಜಸ್ಸಲ್ಲೂ ಕೂಡ ಇದೆ. ದ ಫೇಮಸ್ ಕನ್ನಡ ಪೊಯಿಟ್ಸ್, ಜೈನಿಸಮಲ್ಲಿ ಬರುವಂತಹ ಕನ್ನಡ ಪೊಯಿಟ್ಸ್ ಯಾರ್ಯಾರು ಬರ್ತಾರೆ? ಪಂಪ, ರನ್ನ, ಜನ್ನ ಮತ್ತು ಪೊನ್ನ. ಇವ್ರು 4 ಜನ ಏನು ಜೈನ್ಸ್ ಆಯಿತಾ. ಇವರು ಜೈನಿಸಮ್ ಅಲ್ಲಿ ಬರುವಂಥವ್ರು. ನೆಕ್ಸ್ಟ್ ಸಿದ್ಧಾರ್ಥ. ಈಗ ನಾವು ಬುದ್ಧಿಸಮ್ ಬಗ್ಗೆ ಮಾತಾಡೋಣ ಮಕ್ಕಳೇ. ಬುದ್ಧಿಸಮಲ್ಲಿ ಮೇನ್ ಬರುವಂಥವ್ರು ಸಿದ್ಧಾರ್ಥ. ಇವರಿಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಕರೀತಾರೆ? ಗೌತಮ ಬುದ್ಧ ಅಂತಲೂ ಕರೀತಾರೆ ಆಯಿತಾ. ಈಗ ನಮಗೆ ಜೈನಿಸಮ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಗೊತ್ತಾಯಿತು. ಎಷ್ಟು ತೀರ್ಥಂಕರಸ್ ಇರ್ತಾರೆ ಇವರಲ್ಲಿ? 24 ತೀರ್ಥಂಕರಸ್ ಇರ್ತಾರೆ ಆಯಿತಾ. ಫಸ್ಟ್ 4 ಪ್ರೀಚಿಂಗ್ಸ್ ಕೊಟ್ಟವ್ರು ಯಾರು? ಪಶ್ವನಾಥ ಆಯಿತಾ, ಮತ್ತೆ ಪರ್ಶ್ವನಾಥ. ಆಮೇಲೆ ಇನ್ನ ಒಂದು ಪ್ರೀಚಿಂಗ್ಸ್ ಕೊಟ್ಟವ್ರು ಯಾರು? ವರ್ಧಮಾನ್ ಮಹಾವೀರ್ ಆಯಿತಾ. ನೆಕ್ಸ್ಟ್ ಈಗ ಬುದ್ಧಿಸಮ್ ಬಗ್ಗೆ ನೋಡೋಣ. ಬುದ್ಧಿಸಮ್ ಕೂಡ ಇದೇ ಪಾರ್ಟಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ಬುದ್ಧಿಸಮ್ನ Siddhartha, who came to be known as Gautama Buddha, was born in 6th century before Common Era. ಬುದ್ಧಿಸಮ್ ಅಲ್ಲಿ ಫಸ್ಟ್ ಬರುವಂಥ ಸಿದ್ಧಾರ್ಥ. ಇವರಿಗೆ ಆಮೇಲೆ ಬಂದ್ಬಿಟ್ಟು ಏನಂತ ಕರೀತಾರೆ? ಗೌತಮ ಬುದ್ಧ ಅಂತ ಕರೀತಾರೆ. ಇವ್ರು ಯಾವಾಗ ಹುಟ್ಟಿದ್ದು? 6th centuryಯಲ್ಲಿ ಹುಟ್ಟಿರುವಂಥದ್ದು. ಹಿಸ್ ಫಾದರ್ ಶುದ್ಧೋಧನ ವಾಸ್ ದ ಕಿಂಗ್ ಆಫ್ ರಿಪಬ್ಲಿಕ್ ಆಫ್ ಶಾಕ್ಯ. Renouncing royal luxury and family's pleasure, Siddhartha became a hermit, delusioned with the privileged ways of life. ನಾನು ಆಗಲೇ ಹೇಳ್ದಂಗೆ ಇವರು ಕೂಡ ಏನು ಒಂದು ರಾಯಲ್ ಫ್ಯಾಮಿಲಿಯಿಂದ ಬಂದಿರುವಂಥವ್ರು. ಇವರ ತಂದೆ ಹೆಸರು ಶುದ್ಧೋಧನ. ಅವರ ತಂದೆ ಏನಾಗಿದ್ರು? ಒಂದು ರಾಜ ಆಗಿದ್ರು. ಯಾವ ಇದರಲ್ಲಿ? ರಿಪಬ್ಲಿಕ್ಕಲ್ಲಿ, ಶಾಕ್ಯ ಅಲ್ಲಿ ಆಯಿತಾ. ಇವ್ರು ಏನು ಮಾಡಿದ್ರು? ರಿನೌನ್ಸ್. ಇವರು ಕೂಡ ಎಲ್ಲ ಬಿಟ್ಟರು, ಲಕ್ಸುರಿ ಲೈಫ್ನೆಲ್ಲ, ಫ್ಯಾಮಿಲಿನೆಲ್ಲ ಬಿಟ್ಟು ಇವರೇನಾದ್ರು ಅನ್ನೋ ಹರ್ಮಿಟ್ ಆದರು, ಒಂದು ರಿಲಿಜಿಯಸ್ ಪರ್ಸನ್ ಆದರು ಆಯಿತಾ. ಇಲ್ಯೂಷನ್ ವಿತ್ ದ ಪ್ರಿವಿಲೇಜ್ ವೇಸ್ ಆಫ್ ಲೈಫ್. ಇವರೇನು ನಿರಾಸೆಗೊಳ್ಳುವಂಥದ್ದು ಏನು ಮಾಡಿದ್ರು? ಎಕ್ಸಿಸ್ಟಿಂಗ್ ವೇಸ್. ಏನು ನಿರಾಸೆ ಬಂತು ಇವರಿಗೆ ಅಂದರೆ ಇದೇನು ನಡೀತಿರೋದೇ ಲೈಫ್, ಎಕ್ಸಿಸ್ಟಿಂಗ್ ವೇಸಲ್ಲೇ ಲೈಫ್ ಇದೆಯಲ್ಲ ಅಂತ ನಿರಾಸೆಗೊಳ್ಕೊಂಡ್ರು. ಆಮೇಲೆ ಏನು ಮಾಡಿದ್ರು? ಈ ಎಂಬಾರ್ಕೆಡ್ ಅಪಾನ್ ಅ ಕ್ವೆಸ್ಟ್ ಆಫ್ ಫಾರ್ ಟ್ರುತ್. ಇವರು ಕೂಡ ಸತ್ಯವನ್ನು ಹುಡುಕ್ತಾ ಹೊರಗಡೆ ಬಂದರು ಅವರ ಕಿಂಗ್ಡಮಿಂದ, ಅವರ ಮನೆಯಿಂದ. ಅಟೈನಿಂಗ್ ಎನ್ಲೈಟ್ಮೆಂಟ್ ಅಂಡರ್ಸ್ಟುಡ್ ಮಾಡಿಕೊಂಡ್ರು. ಆಮೇಲೆ ಏನು ಮಾಡಿದ್ರು? ಈ ಬಿಕೇಮ್ ಬುದ್ಧ. ಇವರೆಲ್ಲ ತಿಳ್ಕೊಂಡು ಒಂದು ಬುದ್ಧ ಅಂತ ಆದರು. ಆಫ್ಟರ್ ಬಿಕಮಿಂಗ್ ಬುದ್ಧ, ದ ಎನ್ಲೈಟೆಂಡ್ ಒನ್, ದ ಫಸ್ಟ್
ವೆಂಟ್ ಟು ಸರ್ನಾಥ್ ನಿಯರ್ ಬನಾರಸಲ್ಲಿ ಇವ್ರು ಏನು ಮಾಡಿದ್ರು, ಫಸ್ಟ್ ಅರ್ಥ ಮಾಡಿಕೊಂಡು ಆಮೇಲೆ ಇವರು ಬನಾರಸಿಗೆ ಹೋದರು. ದೇರ್ ಇನ್ ದ ಡೀರ್ ಪಾರ್ಕ್, ಒಂದು ಡೀರ್ ಪಾರ್ಕ್ ಇದೆ ಅಲ್ಲಿ ಬನಾರಸಲ್ಲಿ, ಅಲ್ಲಿ ಹಿ ಗೇವ್ ಹಿಸ್ ಫಸ್ಟ್ ಸರ್ಮನ್, ಅಂದರೆ ಒಂದು ರಿಲಿಜಿಯಸ್ ಸ್ಪೀಚ್ನ ಅಲ್ಲಿ ಫಸ್ಟ್ ಟೈಮ್ ಕೊಟ್ಟರು. ದಿಸ್ ಹ್ಯಾಸ್ ಬೀನ್ ಕಾಲ್ಡ್ ಧರ್ಮಚಕ್ರ ಪ್ರವರ್ತನ, ಅದನ್ನು ಧರ್ಮಚಕ್ರ ಪ್ರವರ್ತನ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಪೀಚಿಗೆ ಹೇಳ್ತಾರೆ ಆಯಿತಾ. ಅದು ಇವ್ರು ಹೇಳ್ಕೊಟ್ಟಿದ್ದು ಒಂದು ಡೀರ್ ಪಾರ್ಕಲ್ಲಿ ಕೊಟ್ಟಿರುವಂಥದ್ದು. ಹಿಯರ್ ಹಿ ಪ್ರೀಚ್ಡ್ ದ 4 noble truths ಆ್ಯಂಡ್ ದ ಎನ್ಲೈಟ್ ಫೋಲ್ಡ್ ಪಾತ್ಸ್ ಆಯಿತಾ. 8 fold ಪಾತ್ಸ್, ಎನ್ಲೈಟ್ ಅಲ್ಲ 8 fold ಪಾತ್ಸ್ ಮತ್ತು 4 noble truths, 4 ವರ್ಲ್ಡ್ ವೈಡ್ ಟ್ರುತ್ಸ್ನ ಹೇಳಿದ್ರು, ಮತ್ತು ಏನು 8 fold ಪಾತ್ಸ್ಗಳನ್ನು ಹೇಳಿದ್ರು, ಅಂದರೆ ಸ್ಟೆಪ್ಸ್ನ ಹೇಳಿದ್ರು ಆಯಿತಾ. 4 noble truths ಏನು, ದ ಹೋಲ್ ವರ್ಲ್ಡ್ ಇಸ್ ಫುಲ್ ಆಫ್ ಸಾರೋ ಆ್ಯಂಡ್ ಸಫರಿಂಗ್, ಇದೇನು ಫುಲ್ಲು ವರ್ಲ್ಡ್ ಇದೆಯಲ್ಲ ಅದೇನು ಫುಲ್ ಆಗಿದೆ, ಯಾವ್ದ್ರಿಂದ, ಸಾರೋ ಅಂದರೆ ಮತ್ತು ಸಫರಿಂದ ಆಯಿತಾ. ಸಫರ್ ಅಂದರೆ ಮಕ್ಕಳೇನು, ಕಷ್ಟ, ಸಫರ್ ಆಯಿತಾ, ಕಷ್ಟದಿಂದ, ಮತ್ತು ಸಾರೋ ಅಂದರೆ ಸ್ಯಾಡ್ನೆಸ್ ಆಯಿತಾ, ಇದರಿಂದ ಹೋಲ್ ವರ್ಲ್ಡು ಫುಲ್ ಆಗಿದೆ. ಡಿಸೈರ್ ಇಸ್ ದ ಮೇನ್ ಕಾಸ್ ಫಾರ್ ಸಾರೋ ಆಗೋಕ್ಕೆ, ನಾವು ಸ್ಯಾಡ್ ಆಗೋಕ್ಕೆ, ನಮಗೆ ಏನು ಖುಷಿ ಇಲ್ಲದೆ ಇರೋದಕ್ಕೆ ಕಾರಣ ಏನು, ಡಿಸೈರ್, ಬೇಕು ಅನ್ನೋದೇನಿದೆ ಅದು ಅದರಿಂದ ಆಗುವಂಥದ್ದು. ಓನ್ಲಿ ಬೈ ದ ಲಿಬರೇಷನ್ ಆಫ್ ಎಕ್ಸೆಸಿವ್ ಡಿಸೈರ್ಸ್ ಕ್ಯಾನ್ ಪೀಸ್ಫುಲ್ ಲೈಫ್ ಬಿ ಲೆಡ್, ಇದೇನು ಡಿಸೈರ್ ಅನ್ನೋದನ್ನ ಬಿಟ್ಟು ನಾವು ಒಂದು ಪೀಸ್ಫುಲ್ ಲೈಫ್ನ ಬದುಕಬಹುದು ಅಂತ ಹೇಳ್ತಿದ್ದಾರೆ. ಫಾರ್ ಎಲಿಮಿನೇಟಿಂಗ್ ಡಿಸೈರ್ ಒನ್ ಶುಡ್ ಫಾಲೋ ದ 8 fold ಪಾತ್ಸ್. ಏನು ಮಾಡಬೇಕು, ಎಲಿಮಿನೇಟ್ ಮಾಡಬೇಕು, ಡಿಸೈರ್ಸ್ಗಳನ್ನು ತೆಗಿಬೇಕು, ಬೇಕು ಅನ್ನುವಂಥದ್ದು, ಆಸೆ ಅನ್ನುವಂಥದ್ದನ್ನು ತೆಗಿಬೇಕು ಅಂದರೆ ಏನು ಮಾಡಬೇಕು, ಇವರು 8 fold ಪಾತ್ಸ್ ಏನು ಸ್ಟೆಪ್ಸ್ ಹೇಳಿದ್ದಾರೆ ಅದನ್ನು ನಾವು ಫಾಲೋ ಮಾಡಬೇಕು. ರೈಟ್ ಆ್ಯಕ್ಷನ್, ರೈಟ್ ಲೈವ್ಲಿಹುಡ್, ರೈಟ್ ರಿಸಾಲ್ವ್, ರೈಟ್ ಸ್ಪೀಚ್, ರೈಟ್ ಎಫರ್ಟ್, ರೈಟ್ ಥಾಟ್, ರೈಟ್ ವಿಷನ್, ರೈಟ್ ರೀಕಲೆಕ್ಷನ್. ಈ 8 ಏನು ಇವ್ರು ಹೇಳುವರು ಅಂತ 8 fold paths. Next, followers of new religion. ವೆಲ್ದಿ ಮರ್ಚೆಂಟ್ಸ್, ಇವರ ರಿಲಿಜನ್ನಿಗೆ ಮತ್ತು ಜೈನಿಸಮ್ ಮತ್ತು ಬುದ್ಧಿಸಮ್ ರಿಲಿಜನ್ನ ಯಾರು ಫಾಲೋ ಮಾಡಿದ್ರು ಅಂದರೆ ವೆಲ್ದಿ ಮರ್ಚೆಂಟ್ಸ್, ಆರ್ಟಿಸೆನ್ಸ್ ಆಯಿತಾ. ಮರ್ಚೆಂಟ್ಸ್ ಮತ್ತು ಆರ್ಟಿಸೆನ್ಸ್ ಪರ್ಸನ್ಸ್ ಯಾರು ಕೈಗಾರಿಕೆ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಆರ್ಟಿಸೆನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಕಾಮನ್ ಪೀಪಲ್ ವೇರ್ ಇನ್ಸ್ಪೈರ್ಡ್ ಬೈ ದ ನ್ಯೂ ಟೀಚಿಂಗ್ಸ್, ಹೊಸ ಏನು ಇವ್ರು ಕಲಿಸ್ತಿದ್ರಲ್ಲ ಅದರಿಂದ ಕಾಮನ್ ಪೀಪಲ್ ಇನ್ಸ್ಪೈರ್ ಆದರು, ಅದಕ್ಕೆ ಅವರು ಬುದ್ಧಿಸಮ್ನ ಜಾಯಿನ್ ಮಾಡಿದ್ರು. ಬುದ್ಧ ಗೇವ್ ಹಿಸ್ ಮೆಸೇಜ್ ಇನ್ ಪ್ರಕೃತ್ ಆಯಿತಾ. ಪ್ರಕೃತ್ ಲ್ಯಾಂಗ್ವೇಜಲ್ಲಿ ಇವರ ಮೆಸೇಜ್ಗಳನ್ನು ಕೊಟ್ಟರು. ದ ಲ್ಯಾಂಗ್ವೇಜ್ ಆಫ್ ದ ಕಾಮನ್ ಮ್ಯಾನ್ ಆ್ಯಂಡ್ ರಿಲೇಟೆಡ್ ದೆಮ್ ಟು ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ದೇರ್ ಟ್ರೆಡಿಷನ್. ಇದೇನಾಯಿತು, ಅವರಿಗೆ ವೇರಿಯಸ್ ಆಸ್ಪೆಕ್ಟ್ಸ್ಗಳು ತಿಳಿಸಿದ್ರು ಟ್ರೆಡಿಷನಿಂದು. ದ ಅಟ್ಮಾಸ್ಫಿಯರ್ ಆಫ್ ದ ನ್ಯೂ ಸಿಟೀಸ್ ಚೇಂಜ್ ದ ವೇಸ್ ಆಫ್ ಲೈಫ್ ಆಫ್ ದಿ ಪೀಪಲ್. ಅಲ್ಲಿನ ಅಟ್ಮಾಸ್ಫಿಯರ್ ಇವ್ರೇನು ಕಲಿಸ್ತಾ ಅಲ್ಲೇನು ಜನರು ಕಲಿತಾ ಹೋದ್ರಲ್ಲ ಅದೇನಾಯಿತು, ಜನರ ಲೈಫ್ನ ಚೇಂಜ್ ಮಾಡ್ತು. ದ ನ್ಯೂ ರಿಲಿಜಿಯಸ್ ಬಿಕೇಮ್ ಅ ರೇ ಆಫ್ ಹೋಪ್ ಇನ್ ದ ಚೇಂಜ್ಡ್ ಸರ್ಕಮ್ಸ್ಟೆನ್ಸಸ್. ಆ ಏನು ಚೇಂಜ್ ಸರ್ಕಮ್ಸ್ಟೆನ್ಸಸ್ ಆಯ್ತಲ್ಲ, ಆ ಲೈನ್ ಒಂದು ಅವರಿಗೆ ಏನಾಯಿತು, ಹೋಪ್ ಆಯಿತು. ಆ ರಿಲಿಜಿಯಸ್ ಕಲಿಸ್ತಾ ಹೋದ್ರಲ್ಲ ಅದೊಂದು ಜನರಿಗೆ ಹೋಪ್ ಆಯಿತು ಚೇಂಜ್ ಆಗೋಕ್ಕೆ. ಬುದ್ಧಿಸಮ್ ಎಸ್ಪೆಷಲಿ ಟುಕ್ ಆನ್ ಅ ನ್ಯೂ ರೋಲ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ದ ಲೈಫ್ಸ್ ಆಫ್ ಪೀಪಲ್. ಬುದ್ಧಿಸಮ್ ಏನಾಯಿತು, ಒಂದು ಹೊಸ ರೋಲ್ನ ತಗೊಂಡು ಏನಕ್ಕೆ, ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ, ಜನರ ಲೈಫ್ನ ಚೇಂಜ್ ಮಾಡೋದಕ್ಕೆ. ಬುದ್ಧ ಆ್ಯಂಡ್ ಹಿಸ್ ಫಾಲೋವರ್ಸ್ ವಿಸಿಟೆಡ್ ಕೋಸಲ, ಮಗಧ ಆ್ಯಂಡ್ ಮೆನಿ ಸಿಟೀಸ್ ಆಫ್ ಗಂಗಾಟಿಕ್ ಪ್ಲೇನ್. ಈ ಏನು ಗಂಗಾಟಿಕ್ ಪ್ಲೇನ್ ಇದೆಯಲ್ಲ ಈ ಜಾಗದಲ್ಲಿ ಇವರು ಅಲ್ಲಿ ತುಂಬ ಜಾಗದಲ್ಲಿ ತಿರುಗಿ ಏನು ಮಾಡಿದ್ರು, ವಿಸಿಟ್ ಮಾಡಿದ್ರು, ಮತ್ತು ಅಲ್ಲಿನ ಜನರಿಗೆ ಇವರ ಪ್ರೀಚಿಂಗ್ಸ್ನ ಸ್ಪ್ರೆಡ್ ಮಾಡಿದ್ರು. ದೇ ವಾಕ್ ಫ್ರಮ್ ಒನ್ ಸಿಟಿ ಟು ಅನದರ್ ಆ್ಯಂಡ್ ಡಿವೋಟೆಡ್ ದೇರ್ ಲೈಫ್ ಫಾರ್ ಅದರ್ಸ್. ಅವ್ರು ಏನು ಮಾಡಿದ್ರು, ತಮ್ಮ ಜೀವನವನ್ನು ಬೇರೆಯವರಿಗೆ ಕಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು ತಮ್ಮ ಜೀವನದಲ್ಲಿ. ಇನ್ ಹಿಸ್ 80th ಇಯರ್ ಅವರಿಗೆ 80 ವರ್ಷ ಏನಾಗಿತ್ತು, ಆ ವರ್ಷದಲ್ಲಿ ಬುದ್ಧ ಗ್ಲೋರಿಯಸ್ ಲೈಫ್ ಆಫ್ ಸೆಲ್ಫ್ಲೆಸ್ ಸರ್ವಿಸ್ ಕೇಮ್ ಟು ಆ್ಯನ್ ಎಂಡ್ ಅಟ್ ಕುಶಿನಗರಲ್ಲಿ ಇವರು ತೀರ್ಕೊಂಡ್ರು ಮಕ್ಕಳೇ. ಅಲ್ಲಿಗೆ ಇವರೇನು ಸೆಲ್ಫ್ಲೆಸ್, ತನಗೆ ಬೇಡ ನಾನಲ್ಲ ಬೇರೆಯವರು ಅಂತ ಏನು ಜೀವನ ಮಾಡ್ತಿದ್ರಲ್ಲ, ಬೇರೆಯವರಿಗೋಸ್ಕರ ನನ್ನ ಜೀವ ಅಂತ ಏನು ಜೀವನ ಮಾಡ್ತಿದ್ರಲ್ಲ ಅವರ ಜೀವನ ಇಲ್ಲಿಗೆ ಎಂಡ್ ಆಯಿತು. ದಿಸ್ ಹ್ಯಾಸ್ ಬೀನ್ ಕಾಲ್ಡ್ ಮಹಾಪಾರಿ ನಿರ್ವಾಣ.
ವಿಹಾರಾಸ್ ವೇರ್ ಕನ್ಸ್ಟ್ರಕ್ಟೆಡ್ ಇನ್ ಆಲ್ ದ ಏರಿಯಾಸ್ ಇನ್ ವಿಚ್ ಬುದ್ಧ ವಂಡರ್ಡ್. ಬುದ್ಧ ಎಲ್ಲೆಲ್ಲಿ ಹೋಗಿದ್ರಲ್ಲ ಅಲ್ಲೆಲ್ಲ ಒಂದು ವಿಹಾರಾಸ್ ಅಂತ ಹೇಳ್ಬಿಟ್ಟು ಕಟ್ಸಿದ್ರು. ಪೀಪಲ್ ಪ್ರಿಸರ್ವ್ಡ್ ಹಿಸ್ ರಿಲಿಕ್ಸ್ ಆ್ಯಂಡ್ ಬೋನ್ಸ್ ಇನ್ ಚೈತ್ಯಾಲಯಾಸ್ ಆ್ಯಂಡ್ ಸ್ತೂಪ್ತಾಸ್. ಸ್ತೂಪ ಮತ್ತು ಚೈತ್ಯಾಲಯ ಅಂದರೆ ಮಕ್ಕಳೇ ಟೆಂಪಲ್ಸ್ ಥರ ಆಯಿತಾ ಕಟ್ಟಿರುವಂಥದ್ದು. ಡೂಮ್ ಶೇಪ್ ಇರುತ್ತೆ ಮೇಲೆ ಆಯಿತಾ, ಈ ಥರ ಡೂಮ್ ಶೇಪ್ ಇರುತ್ತೆ ಮೇಲೆ, ಅಲ್ಲಿ ಆ ಥರ ಇದರಲ್ಲಿ ಆ ಥರ ಶೇಪಲ್ಲಿ ಕಟ್ಟಿರುವಂಥದ್ದು ಟೆಂಪಲ್ಸ್. ಅಲ್ಲಿ ಏನು ಮಾಡಿದ್ರು, ಇವರ ಬೋನ್ಸ್ ಮತ್ತು ಇವರು ಬಿಟ್ಟೋಗಿರುವಂಥ ವಸ್ತುಗಳೇನಿತ್ತು ಅದೆಲ್ಲ ಪ್ರಿಸರ್ವ್ ಮಾಡಿದ್ದಾರೆ. ಆ್ಯಂಡ್ ಇನ್ ಮೆಮರಿ ಆಫ್ ಹಿಸ್ ಅಕಾಂಪ್ಲಿಷ್ಮೆಂಟ್ಸ್ ಸ್ಟಾರ್ಟೆಡ್ ವರ್ಷಿಪಿಂಗ್ ಹಿಮ್ ಇನ್ ಚೈತ್ಯಾಲಯಸ್ ಆ್ಯಂಡ್ ಸ್ತೂಪಾಸ್. ಸ್ತೂಪ ಮತ್ತು ಚೈತ್ಯಾಲಯದಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಇವರ ಮೆಮೊರೀಸ್ಗಳನ್ನ ಇಟ್ಕೊಂಡು ಇವ್ರನ್ನ ವರ್ಷಿಪ್ ಮಾಡ್ತಾ ಇದ್ದಾರೆ. ದಿಸ್ ವಾಸ್ ಹೌ ದ ಫಸ್ಟ್ ಟೆಂಪಲ್ ಐಡಲ್ ಆ್ಯಂಡ್ ಐಡಲ್ ವರ್ಷಿಪ್ ಬಿಗ್ಯಾನ್. ಹೀಗೆ ಏನಾಯಿತು, ಐಡಲ್ ಇಟ್ಕೊಂಡು ಐಡಲ್ನ ವರ್ಷಿಪ್ ಮಾಡುವಂಥದ್ದು ಆಯಿತಾ, ಇದೆಲ್ಲ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಆಫ್ಟರ್ ಬುದ್ಧಾಸ್ ಡೆತ್, ಬುದ್ಧದ ಡೆತ್ ಆದಮೇಲೆ, ಬುದ್ಧ ಅವರ ಡೆತ್ ಆದಮೇಲೆ ಹಿಸ್ ಫಾಲೋವರ್ಸ್ ಕಲೆಕ್ಟೆಡ್ ಹಿಸ್ ಟೀಚಿಂಗ್ಸ್ ಆ್ಯಂಡ್ ಟ್ರೆಡಿಷನ್ ಇನ್ ಫಾರ್ಮ್ ಆಫ್ 3 ಪೀಠಕಾಸ್. ಪೀಠಕಾಸ್ ಅಂದರೆ ಮಕ್ಕಳೇ ಬ್ಯಾಸ್ಕೆಟ್ ಅಂತ ಹೇಳ್ತೀವಿ ನೋಡಿ ಇಂಗ್ಲೀಷಲ್ಲಿ, ಅದನ್ನು ಪೀಠಕ ಆಯಿತಾ. ಇದನ್ನು ಇವರ ಏನು ಫಾಲೋ ಮಾಡೋರು ಇದ್ರಲ್ಲ ಅವ್ರೇನು ಮಾಡಿದ್ರು, ಇದನ್ನು ಬಾಸ್ಕೆಟ್ಗಳ ಥರ ನಮಗೆ ಪೀಠಕಾಸ್ ಇದು ನಮಗೆ 3 ಅಂತ ಹೇಳಿದ್ರು. ಅದ್ಯಾವುದು, ವಿನಯ, ಧಮ್ಮ ಆ್ಯಂಡ್ ಅಭಿಧಮ್ಮ ಆಯಿತಾ. ಇದು 3 ಏನು ಪೀಠಕಾಸ್. ಓವರ್ ಅ ಪೀರಿಯಡ್ ಆಫ್ ಟೈಮ್ disagreements developed in teachings and different branches of Buddhism sprang up. Thus, Hinayana, Mahayana, Vajrayana and their sutras came into being. Today we see many organizations across the globe adopting different ways of realizing Buddha. ಇವರು ಈಗ ಏನಾಗ್ತಿದೆ, ಗ್ಲೋಬಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಇದರಿಂದ ಬುದ್ಧದ ವೇಸ್ನ ಅಡಾಪ್ಟ್ ಮಾಡ್ಕೊತಿದ್ದಾರೆ. ಬುದ್ಧ ಹೇಳಿದ್ದು ಸರಿ ಅಂತ ಹೇಳ್ಬಿಟ್ಟು ಒಪ್ಕೊತಿದ್ದಾರೆ ಆಯಿತಾ. ನೆಕ್ಸ್ಟ್ ಫಾರಿನ್ ಇನ್ವೇಷನ್ಸ್ ಏನಾಯಿತು ಡ್ಯೂರಿಂಗ್ ದಿಸ್ ಪೀರಿಯಡ್. ಈಗೇನು ಬುದ್ಧಿಸಮ್ ಮತ್ತು ಜೈನಿಸಮ್ ಸ್ಪ್ರೆಡ್ ಆಗ್ತಿತ್ತಲ್ಲ ಗ್ಯಾಂಗ್ಯಾಟಿಕ್ ಪ್ಲೇನಲ್ಲಿ, ಆ ಟೈಮಲ್ಲಿ ಏನಾಯಿತು, ದ ಸ್ಪ್ರ್ಯಾಂಗ್ ಅಪ್ ಸಿಟಿ ಸ್ಟೇಟ್ಸ್ ಇನ್ ಗ್ರೀಸಲ್ಲಿ ಏನು ಸ್ಪ್ರ್ಯಾಂಗ್ ಅಪ್ ಸಿಟೀಸ್ ಏನಿದೆ, ಏನ್ಷಿಯಂಟ್ ಪರ್ಷಿಯನ್ಸ್ ಆ್ಯಂಡ್ ಗ್ರೋನ್ ಇನ್ ಟು ಅ ಪವರ್ಫುಲ್ ಎಂಪೈರ್. ಪರ್ಷಿಯನ್ ಏನಾಯಿತು, ಒಂದು ಪವರ್ಫುಲ್ ಎಂಪೈರ್ ಆಗಿ ಗ್ರೋ ಆಯಿತು. ದೀಸ್ 2 ಏರಿಯಾಸ್ ಎಂಗೇಜ್ಡ್ ಇನ್ ಕಂಟಿನ್ಯೂಯಲ್ ಕಾನ್ಫ್ಲಿಕ್ಟ್ಸ್. ಈ 2 ಪರ್ಷಿಯಾ ಮತ್ತು ಗ್ರೀಸ್ ಏನಿತ್ತು ಜಗಳದಲ್ಲಿತ್ತು. ದ ಅಖಿಮೇನಿಯನ್ಸ್ ವೇರ್ ಒನ್ ಗ್ರೂಪ್ ಹೂ ರೂಲ್ಡ್ ಪರ್ಷಿಯನ್ಸ್. ಇವರನ್ನು ಅಖಿಮೇನಿಯನ್ಸ್ ಏನಿದ್ದಾರೆ ಇವರು ಪರ್ಷಿಯನ ರೂಲ್ ಮಾಡ್ತಿದ್ರು. ಇನ್ ದ 6th century ಕಿಂಗ್ ದಾರಿಯುಸ್ ದಿಸ್ ಡೈನಾಸ್ಟಿ ಎಸ್ಟಾಬ್ಲಿಷ್ಡ್ ಅ ಸ್ಟ್ರಾಂಗ್ ಎಂಪೈರ್. ಅವಾಗೇನಾಯಿತು, 6th centuryಯಲ್ಲಿ ಒಬ್ಬ ಕಿಂಗ್ ಬರ್ತಾನೆ ದಾರಿಯುಸ್ ಅಂತ, ಅವನು ಒಂದು ಸ್ಟ್ರಾಂಗ್ ಎಂಪೈರ್ನ ಕ್ರಿಯೇಟ್ ಮಾಡ್ತಾನೆ. ಹಿಸ್ ಕಿಂಗ್ಡಮ್ ಎಕ್ಸ್ಟೆಂಡೆಡ್ ಅಪ್ ಟು ಅನ್ ಇಂಡಿಯನ್ ಬಾರ್ಡರ್ ಡ್ಯೂರಿಂಗ್ ಹಿಸ್ ಟೈಮ್. ಅವಾಗೇನಾಯಿತು, ಅವನ ಕಿಂಗ್ಡಮು ಇಂಡಿಯನ್ ಬಾರ್ಡರ್ ತನಕ ಬಂತು. ಇನ್ ದ 4th century ಬಿಫೋರ್ ಕಾಮನ್ ಎರಾ, ದ ಮ್ಯಾಕ್ಡೋನಿಯನ್ ಕಿಂಗ್ ಅಲೆಕ್ಸಾಂಡರ್ ಒನ್ ಓವರ್ ದ ಗ್ರೀಕ್ ಸಿಟಿ ಸ್ಟೇಟ್ಸ್ ಆ್ಯಂಡ್ ಕ್ಯಾಪ್ಚರ್ಡ್ ಪರ್ಷಿಯಾ. ಅವಾಗೇನಾಯಿತು, 4th centuryಯಲ್ಲಿ ಮ್ಯಾಕ್ಡೋನಿಯನ್ ಜಾಗದ ಕಿಂಗ್ ಅಲೆಕ್ಸಾಂಡರ್ ಏನು ಮಾಡ್ತಾನೆ, ಗ್ರೀಕ್ ಸಿಟಿಗಳನ್ನು ಕ್ಯಾಪ್ಚರ್ ಮಾಡ್ಕೊತಾನೆ. ಆವಾಗ ಪರ್ಷಿಯಾ ಕೂಡ ಅವನ ಅಂಡರಿಗೆ ಬರುತ್ತೆ. ದಸ್ ಈವನ್ ದ ಪಾರ್ಟ್ ಆಫ್ ಪರ್ಷಿಯನ್ ಕಿಂಗ್ಡಮ್ ವಿಚ್ ಹ್ಯಾಡ್ ಸ್ಪ್ರೆಡ್ ಅಪ್ ಟು ಇಂಡಿಯನ್ ಬಾರ್ಡರ್ಸ್ ಕೇಮ್ ಅಂಡರ್ ಟು ಕಂಟ್ರೋಲ್ ಆಫ್ ಅಲೆಕ್ಸಾಂಡರ್. ಏನು ಪರ್ಷಿಯಾದ ಕಿಂಗ್ ರೂಲ್ ಮಾಡುವಂಥ ಟೈಮಲ್ಲಿ ಇಂಡಿಯನ್ ಬಾರ್ಡರ್ಸ್ ತನಕ ಬಂದಿತ್ತಲ್ಲ ಅವನ ಕಿಂಗ್ಡಮ್ಮು, ಅದು ಎಲ್ಲ ಕೂಡ ಇಂಡಿಯನ್ ಬಾರ್ಡರ್ಸ್ ಕೂಡ ಏನಾಗುತ್ತೆ ಅಲೆಕ್ಸಾಂಡರ್ ಕಂಟ್ರೋಲಿಗೆ ಬರುತ್ತೆ. ಆಫ್ಟರ್ ಓವರ್ ಪವರಿಂಗ್ ಪರ್ಷಿಯಾ, ಅಲೆಕ್ಸಾಂಡರ್ ಎಂಟರ್ಡ್ ಇಂಡಿಯಾ ಥ್ರೂ ದ ಪಾಸಸ್ ಇನ್ ಕಂದಹಾರ್ ಆ್ಯಂಡ್ ಹಿಂದೂ ಕುಶ್ ಆಯಿತಾ. ಹಿಂದೂ ಕುಶ್ ಮತ್ತು ಕಂದಹಾರ್ ಅನ್ನೋ ಜಾಗದಿಂದ ಏನಾಗ್ತಾನೆ, ಇವನು ಇಂಡಿಯಾಕ್ಕೆ ಬರ್ತಾನೆ. ಈ ಅಡ್ವಾನ್ಸ್ಡ್ ಟಿಲ್ ರಾವಿ ಆ್ಯಂಡ್ BS ರಿವರ್. ರಾವಿ ಮತ್ತು BS ರಿವರ್ ತನಕ ಇವನು ಏನು ಮಾಡ್ಕೊತಾನೆ, ಅಡ್ವಾನ್ಸ್ ಮಾಡ್ತಾನೆ. ಆ್ಯಂಡ್ ಅನೇಬಲ್ ಟು ಪ್ರೊಸೀಡ್ ಫರ್ದರ್ ಹಿ ಕ್ರಾಸ್ ದ ಇಂಡಿಯನ್ ಬಾರ್ಡರ್ ಥ್ರೂ ರಿವರ್ ಝುಲೇಮ್ ಅನ್ನೋ ಅಥವಾ ಝೀಲೇಮ್ ಅನ್ನೋ ಏನು ರಿವರ್ ಇದೆ ಅಲ್ಲಿ ತನಕ ಅವನ ಬಾರ್ಡರ್ಸ್ನ ಕ್ರಿಯೇಟ್ ಮಾಡ್ಕೊತಾನೆ. ಆ್ಯಂಡ್ ಆನ್ ಹಿಸ್ ವೇ ಬ್ಯಾಕ್ ಹೋಮ್ ಹಿ ಡೈಡ್ ಅಟ್ ಬ್ಯಾಬಿಲೋನಿಯಾ. ಆಮೇಲೆ ಇವನು ಬ್ಯಾಬಿಲೋನಿಯಾದ್ರಲ್ಲಿ ಸಾಯ್ತಾನೆ ಆಯಿತಾ. ಈ ಟೈಮಲ್ಲಿ ಮತ್ತೆ ಏನಾಯಿತು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬುದ್ಧಿಸಮ್ ಮತ್ತು ಜೈನಿಸಮ್ ನಡೆಯೋ ಟೈಮಲ್ಲಿ ಅವರು ಕೂಡ ಬಂದ್ಬಿಟ್ಟು ಏನು ಮಾಡಿದ್ರು, ಈ ನಮ್ಮ ಇಂಡಿಯಾದ ಬಾರ್ಡರಲ್ಲಿ ಕೂಡ ಏನು ಅಲೆಕ್ಸಾಂಡರ್
ಕಿಂಗ್ಡಮ್ ಕೂಡ ಇಲ್ಲಿ ತನಕ ಸ್ಪ್ರೆಡ್ ಆಗಿತ್ತು ಅಂತ ಹೇಳ್ತಾ ನನ್ನ ಕ್ಲಾಸ್ನ ಮುಗಿಸ್ತೀನಿ ಮಕ್ಕಳೇ. ಏನು ಅರ್ಥ ಆಗಿಲ್ಲ ಕೇಳಿ ಕಮೆಂಟ್ಸ್ ಮಾಡಿ ಆಯಿತಾ, ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ನ ಆಯಿತಾ. ಹೇಗೆ ನಿಮ್ಮ ರಿವ್ಯೂ ಅದು ಕೂಡ ಕಮೆಂಟ್ಸಲ್ಲಿ ಹೇಳಿ, ಕ್ಲಾಸ್ ಬಗ್ಗೆ ರಿವ್ಯೂ ಹೇಳಿ ಆಯಿತಾ. ಥ್ಯಾಂಕ್ ಯು.